ಎಲ್ಲ ಹಿರಿಯರಿಗೂ ಅತಿಥಿ ಗಣ್ಯರಿಗೂ ಆಗಮಿಸಿರುವಂಥ ಗದಗ್ನ ಎಲ್ಲ ಶರಣ ತಂದೆ ತಾಯಿಗಳಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇಲ್ಲಿವರೆಗೆ ಭಾಳ ವಿಷಯಗಳ ಬಗ್ಗೆ ಚರ್ಚೆ ಆಯಿತು. ಆಮೇಲೆ ಭಾಳಷ್ಟು ಹೊಗಳಿಕೆಯ ಮಾತುಗಳನ್ನು ಕೇಳಂಗಾಯಿತು. ಹೊಗಳಿಕೆ ಮಾತು ಯಾರು ಬೇಡ ಅಂತಾರೆ ರೀ, ಬೇಕೇ ಅನ್ನಿಸ್ತದೆ ಹೊಗಳಿಕೆ, ಖುಷಿ ಆಯಿತು ಅಂತಾರೆ. ಆದರೆ ಶರಣರು ಅದನ್ನು ಬಿಟ್ಟರು. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ, ಮಾಡಿದೆ ನೆನ್ನದಿರ ಲಿಂಗಕ್ಕೆ, ಮಾಡಿದೆ ನೆನ್ನದಿರ ಜಂಗಮಕ್ಕೆ, ಮಾಡಿದೆನೆಂಬುದು ಮನದಲ್ಲಿ ಇಲ್ಲದಿದ್ದರೆ ಬೇಡಿದ್ದ ನಿಯಮ ಕೂಡಲ ಸಂಗಮದೇವ ಎನ್ನುವ ಗುರು ಬಸವಣ್ಣನವರ ವಚನದಂತೆ ಸುಮ್ಮನೆ ಹೇಳಿದ್ರಲ್ಲ ನಮ್ಮ ತಂದೆ ತಾಯಿಯವರು, ಅವರು ಕೊಟ್ಟಿರ್ತಕ್ಕಂಥ ಸಂಸ್ಕಾರನೇ ಇದಕ್ಕೆಲ್ಲ ಕಾರಣ. ಇವಾಗೆಲ್ಲ ದೊಡ್ಡ ದೊಡ್ಡ ಡಿಗ್ರಿಗಳ ಕಲ್ತು ಏನು ಮಾಡ್ತಾರಂತಂತೇವಲ್ಲ, ಡಿಗ್ರಿ ಇಲ್ಲದೇ ಇದ್ದರೂ ಕೂಡ ಈ ರೀತಿಯ ಒಂದು ವ್ಯವಸ್ಥೆಯನ್ನು ನಾವು ನಡೆಸ್ಕೊಂಡು ಹೋಗ್ಬೋದು ಯಶಸ್ವಿಯಾಗಿ ಅನ್ನೋದಕ್ಕೆ ನಮ್ಮ ಹಿರಿಯರ ಸಂಸ್ಕಾರನೇ ಮೂಲ ಕಾರಣ ಅಂಥೇಳಿ ಭಾಳ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ. 45 ವರ್ಷದ ವಯಸ್ಸಿನಂದು 46-47 ವರ್ಷಗಳ ಹಿಂದೆ 50 ವರ್ಷದಿಂದ ನಮ್ಮ ತಂದೆ ತಾಯಿಯವರು ಈ ಒಂದು ಶರಣ ಸಂಸ್ಕೃತಿಯಲ್ಲಿ ಇದ್ದಾರೆ. ನಮ್ಮ ಅಣ್ಣನಿಗೆ ಬಸವಣ್ಣ ಅಂತ ಇಟ್ಟಿದ್ದಾರೆ, ನನ್ನ ಹೆಸರು ಅಲ್ಲಮ ಪ್ರಭು, ತಮ್ಮನ ಹೆಸರು ಸಿದ್ದರಾಮೇಶ. ಆವಾಗ ಇಟ್ಟಿರ್ತಕ್ಕಂಥ ಹೆಸರು ಇವಾಗ ನಾವು ಶಾಲೆಯಲ್ಲಿ ಏನೋ ಸ್ವಲ್ಪ ಆ ಕಡೆ ಈ ಕಡೆ ಹೋದರೆ, ಏನೋ ತಪ್ಪು ಮಾಡಿದ್ರೆ, ಏನೋ ಹೆಸರು ಅಲ್ಲಮ ಪ್ರಭು ಅಂತ ಇಟ್ಕೊಂಡಿದ್ದೀವಿ, ಈ ರೀತಿ ಮಾಡ್ತಿ ಅನ್ನುವಂಥ ಮಾತಿನಿಂದ ಆ ಶರಣ ಸಂಸ್ಕೃತಿಯ ದಾರಿಯಲ್ಲಿಯೇ ನಡಿಬೇಕು ಅನ್ನುವಂಥ ಅನಿವಾರ್ಯತೆ ಕೂಡ ಕ್ರಿಯೇಟ್ ಆಯಿತು. ಯಾಕೆ ಶರಣರ ಹೆಸರುಗಳನ್ನು, ಮಹಾತ್ಮರ ಹೆಸರುಗಳನ್ನೇ ಇಡಬೇಕು ಅನ್ನೋದನ್ನು ಗೊತ್ತಾಯ್ತು. ಅವಾಗ ಇಟ್ಟಿದ್ದಿಲ್ಲ ಅಂದರೆ ಏನಾಯ್ತದೆ ರೀ, ಅವಾಗ ಬೈಯಲ್ಲ ಜನ ಯಾರು ಆ ಥರ. ಅಲ್ಲಮ ಪ್ರಭು ಅಂತ ಹೆಸರು ಇಟ್ಕೊಂಡಿದ್ದು ಹಿಂಗ್ಯಾಕೆ ಮಾಡ್ತೀನಿ ಅಂತ ಕೇಳ್ತಾರಲ್ಲ, ಬೇರೆ ಹೆಸರಿಟ್ಟರೆ ಕೇಳಲ್ಲ. ಅದಕ್ಕೆ ಆ ರೀತಿಯ ಒಂದು ಸಂಸ್ಕಾರ ನಮಗೆ ಸಿಗ್ತಾ ಹೋಯಿತು. ಎಲ್ಲ ಹಿರಿಯರ ಒಂದು ಮಾರ್ಗದರ್ಶನ ಕೂಡ ಸಿಕ್ತು. ಹಾಗಾಗಿ ಮುಂದೆ ಬರ್ತಾ ಹೋದಂಗೆ ಡಿ ಎಡ್ ಅಂದರೆ ಒಬ್ಬ ಶಾಲಾ ಶಿಕ್ಷಕ. ಅದು ಯೋಗ ಏನಾಯಿತು ಅಂದ್ರೆ ಸರ್ಕಾರಿ ಹುದ್ದೆ ಸಿಗಲಿಲ್ಲ. ಒಂದೇ ಸರಿ ಸಿಕ್ಕಾಪಟ್ಟೆ ಕಾಲೇಜ್ಗಳು ಬಂದು ನೌಕರಿಗಳು ಬಿಡೋ ಸಂಖ್ಯೆ ಕಡಿಮೆ ಆಯಿತು. ಅಪ್ಲಿಕೇಶನ್ ಹಾಕ್ತಾ 2-3 ಸಾರಿ ಅಪ್ಲಿಕೇಶನ್ ಹಾಕಿದ್ರೂ ಕೂಡ ಸಣ್ಣ ಪರ್ಸೆಂಟೇಜಲ್ಲಿ ಮಿಸ್ ಆಯಿತು. ಒಂದೊಂದ್ಕೋತಿದ್ದೆ ಅವಾಗೆಲ್ಲ. ಆದರೆ ಇವಾಗ ನಮ್ಮೆಲ್ಲ ಇನ್ವೆಸ್ಟ್ ಏನಂತಾರೆ ಅಂದರೆ, ಅವಾಗ ನಿಮ್ಮ ನೌಕರಿ ಆಗಲಾರ್ದೆ ಭಾಳ ಚೆನ್ನಾಗೈತೆ ಸರ್, ಇವತ್ತು ನಾವೆಲ್ಲ ಭಾಳ ನೆಮ್ಮದಿಯಿಂದ ಸಂತೃಪ್ತಿಯ ಜೀವನ ನಡೆಸ್ತಾ ಇದ್ದೀವಿ ಅನ್ನೋ ಒಂದು ಮಾತು ಬಂತು. ಖಾಸಗಿ ಶಾಲೆಯಲ್ಲಿ ಸೇರಿಕೊಂಡೆ. ಆಮೇಲೆ ಅಲ್ಲಿ ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಇರ್ತಕ್ಕಂತಹ ಅಡ್ಡಿ ಆತಂಕಗಳು ಅಥವಾ ಒತ್ತಡದ ಮನಸ್ಥಿತಿ ನನಗೆ ಯಾಕೋ ಅಲ್ಲಿ ಬೇಜಾರು ಅನ್ನಿಸ್ತು. ನಾನು ಹೋಗ್ತಕ್ಕಂಥ ಶಾಲೆ ಖಾಸಗಿ ಶಾಲೆ ಶಿಕ್ಷಣ ಸಂಸ್ಥೆ. ಅವ್ರು ಏನು ಹೇಳಿದ್ರು ಅಂದರೆ, ಮಕ್ಕಳಿಗೆ ಪ್ರತಿನಿತ್ಯ ಹೋಮ್ವರ್ಕು ಕೊಡಬೇಕು, ಕ್ಲಾಸ್ ವರ್ಕು ಕೊಡಬೇಕು. ಪ್ರತಿನಿತ್ಯ ಎಲ್ಲ ಕ್ಲಾಸಿನ ಮಕ್ಕಳ ಹೋಮ್ವರ್ಕು ಮತ್ತು ಕ್ಲಾಸ್ ವರ್ಕು ಒಂದೂ ತಪ್ಪಿಲ್ಲಾರ್ದೇ ತಿದ್ದಿ ಸೈನ್ ಮಾಡಿ ಕೊಡಬೇಕು. ಪೇರೆಂಟ್ಸ್ಗಳಿಂದ ಏನೂ ಕಂಪ್ಲೇಂಟ್ ಬರಬಾರ್ದು ಅನ್ನುವಂಥ ಒಂದು ಒತ್ತಡ. ಸಹಜವಾಗಿಯೇ ಯಾರಾದರೂ ಒಂದಿಷ್ಟು ವೈಜ್ಞಾನಿಕವಾಗಿ ಚಿಂತನೆ ಮಾಡಿದ್ರೆ ಇದು 100% ಸಾಧ್ಯನೇ ಇಲ್ಲ. ಒಂದು ದಿವಸಕ್ಕೆ ಒಂದು ಹೋಮ್ವರ್ಕ್ ನೋಡ್ಬೋದು ಅಷ್ಟೇ. 6 ಸಬ್ಜೆಕ್ಟ್ ಹೋಮ್ವರ್ಕ್ ನೋಡೋದು, ಕೊಡೋದು, ತಿದ್ದೋದು ಅದೆಲ್ಲ ಕಷ್ಟದ ಕೆಲಸ. ನಾನು ಸುಮ್ಮನೆ ಸೈನ್ ಮಾಡ್ತಿದ್ದೆ ಲಾಸ್ಟಿಗೆ ಅಷ್ಟೇ, ರೈಟ್ ಮಾಡ್ತಿಲ್ಲ, ಏನು ಮಾಡ್ತಿದ್ದಿಲ್ಲ. ಅದಕ್ಕೆ ನಮ್ಮ ಸಂಸ್ಥೆಯವ್ರು ಏನು ಮಾಡಿದ್ರೆ ಅಂದರೆ, ನೀನು ಶಿಕ್ಷಕ ವೃತ್ತಿಯಲ್ಲಿ ಮುಂದುವರಿಲಿಕ್ಕೆ ಲಾಯಕ್ಕಿಲ್ಲ, ಅದಕ್ಕೆ ನಮ್ಮ ಶಿಕ್ಷಕ ವೃತ್ತಿಗೆ ಬರೋದು ಬೇಕಾಗಿಲ್ಲ ಅಂಥೇಳಿ ಬಿಡಿಸಿದ್ರು. ನಾವು ಚೆನ್ನಾಗೈತೆ ಸರ್, ಒಳ್ಳೇದಾಯಿತು, ಮುಂದೆ ಏನಾದರೂ ಬದುಕು ಕಟ್ಕೊಳ್ಳೋಣ ಅಂಥೇಳಿ ಬರ್ತಾ ಹೋದಂಗೆ ಬೇರೆ ಸ್ಕೀಮ್ಸ್ಗಳೆಲ್ಲ ಬರ್ತಾವಲ್ಲ ಸರ್, ನೀವೆಲ್ಲ ಅದ್ರ ಭಾಗನೇ. ನೀವು ಮೆಂಬರ್ ಆಗಬೇಕು, ನೀವು ಇನ್ನೂ ಇಬ್ಬರಿಗೆ ಮಾಡಿಸ್ಬೇಕು, ಅವರು ಮತ್ತು ಇಬ್ಬರಿಗೆ ಮಾಡಿಸ್ಬೇಕು, ಅವರು ಇಬ್ಬರಿಗೆ ಮಾಡಿಸ್ಬೇಕು. ಈ ಥರ ಒಂದು ಸಿಸ್ಟಮಲ್ಲಿ ಹೋಗಬೇಕು ಅನ್ನುವಂಥ ಬಿಸ್ನೆಸ್ಸಲ್ಲಿ ಹೋದೆವು. ಆದರೆ ಅಲ್ಲಿ ಸಮಸ್ಯೆ ಏನಾಗ್ಲತ್ತು ಅಂತಂದರೆ, ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವು ಹೋದರೂ ಕೂಡ ಅಲ್ಲಮ ಪ್ರಭು ಬಂದ ಅಂದರೆ, ಈ ಕಡೆಯಿಂದ ಅಲ್ಲಮ ಪ್ರಭು ಬಂದರೆ ನಾವೆಲ್ಲ ಉಳಿದವರೆಲ್ಲ ಆ ಕಡೆ ಹೋಗ್ಬೇಕು. ಅಂದರೆ ಅಲ್ಲಮ ಪ್ರಭು ತರುವಂಥ ಯಾವುದೇ ವ್ಯವಸ್ಥೆಗಳಿದ್ದರೂ ಕೂಡ ಅವೆಲ್ಲ ಸುಮ್ಮನೆ ಕಾಟಾಚಾರಕ್ಕೆ ಟೋಪಿ ಹಾಕೋ ಕೆಲಸ ಅನ್ನೋಂಗೆ ಆ ಬಿಸ್ನೆಸ್ಸಲ್ಲಿ ಹೋದೆವು. ಆದರೆ ಅಲ್ಲಿ ಹೋದಾಗ ಒಂದು ಒಳ್ಳೆಯ ಅನುಭವ ಸಿಕ್ತು. ಆ ಅನುಭವವನ್ನು ಬೆಳೆಸ್ತಾ ಹೋದಾಗ ಮುಂದೆ ಬಂತಲ್ಲ ಸರ್, ಈಗೆಲ್ಲ ಬರ್ತಾವೆ ನೋಡ್ರಿ ಈ ಆ್ಯಪ್ ಆಧಾರಿತ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ಗಳು. ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಡಾಲರ್ನಲ್ಲಿ ದುಡ್ಡು ಬರುತ್ತೆ, ಅಥವಾ
ಪ್ರತಿ ತಿಂಗಳು 3%, 5%, 15% ಎಲ್ಲ ಬರ್ತಾವಂತ ಈಗೆಲ್ಲ ಬರ್ತಾಯಿವೆ ಆ್ಯಪ್ಗಳಲ್ಲೆಲ್ಲ. ಕ್ರಿಪ್ಟೋ ಕರೆನ್ಸಿ ಮಾಡ್ತಾಯಿದ್ದೀವಿ ಅಥವಾ ಶೇರ್ಸ್ನ ಟ್ರೇಡಿಂಗ್ ಮಾಡ್ತಾಯಿದ್ದೀವಿ, ಇಷ್ಟು ಲಾಭ ಬರ್ತದೆ ಅಂಥೇಳಿ 3 ತಿಂಗಳು 6 ತಿಂಗಳು 1 ವರ್ಷ ಮಾಡಿಕೊಂಡು ಆಮೇಲೆ ಬರೋದನ್ನು ನಿಂತುಬಿಡ್ತಾವೆ. ಅದನ್ನೆಲ್ಲ ನಾವು ನೋಡ್ತಾ ಇದ್ದೀವಿ. ನಾನು ಆ ಒಂದು ವ್ಯವಸ್ಥೆಯ ಭಾಗವಾಗಿಯೇ ಒಂದು 5 ಲಕ್ಷ ರೂಪಾಯಿ ಕಳ್ಕೊಂಡೆ. ಯಾವ ಕಾಲಕ್ಕೆ ಅಂದರೆ 18 ವರ್ಷ ಕೆಳಗಡೆ. ನನ್ನ ಸ್ಯಾಲ್ರಿ ಇರೋದು 2,000, ಕಳ್ಕೊಂಡಿರೋದು ಎಷ್ಟು ರೀ? 5 ಲಕ್ಷ ಆ ಟೈಮ್ನಲ್ಲಿ. ಅದಕ್ಕೆ ಬೇಜಾರಾಗಿ ಸಮಸ್ಯೆ ಇದು ಯಾಕೋ ಬಗೆಹರಿಯಲ್ಲ ಅಂತ ಅನ್ನಿಸಿ ಆಮೇಲೆ ಏನು ಮಾಡಿದೆ ಅಂತಂದರೆ, ಈ ಇನ್ನೊಂದು ವ್ಯವಸ್ಥೆ ಮೇಲೆ ನಾವು ಭರವಸೆ ಮಾಡೋದಕ್ಕಿಂತ ನಾವೇ ಒಂದು ವ್ಯವಸ್ಥೆಯನ್ನು ಯಾಕೆ ನಿರ್ಮಾಣ ಮಾಡಬಾರ್ದು, ಹುಟ್ಟು ಹಾಕಬಾರ್ದು ಅಂತ ಅನ್ನಿಸಿ ಈ ಟ್ರೇಡಿಂಗ್ನಲ್ಲಿ ಒಂದಿಷ್ಟು ಕಲಿಬೇಕು, ಅಲ್ಲಿ ಜಾಸ್ತಿ ದುಡ್ಡಿದೆ ಅಂತ ಹೇಳ್ತಾರೆ ಅಂಥೇಳಿ ಟ್ರೇಡಿಂಗ್ ಫೀಲ್ಡಿಗೆ ಎಂಟ್ರಾದೆ. ಅಲ್ಲಿ ಸ್ಟಾರ್ಟಿಂಗಲ್ಲೇ ಒಂದು 50,000 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಪ್ರತಿ ತಿಂಗಳು 5,000 10,000 ಲಾಭ ಬರೋಕ್ಕೆ ಸ್ಟಾರ್ಟ್ ಆಯ್ತು. ಅವಾಗ ನನಗೇನು ಅನ್ನಿಸ್ತು ಅಂತಂದರೆ, ಅದಾನಿ ಮತ್ತು ಅಂಬಾನಿಗೆ ಸೈಡ್ ಹೊಡಿತಕ್ಕಂಥ ಒಂದು ಒಳ್ಳೆಯ ಯೋಜನೆ ಪ್ಲ್ಯಾನ್ ಇದಿದೆ, ಅದಕ್ಕೆ ಇದನ್ನೇ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಸ್ಟಾರ್ಟ್ ಮಾಡಿದೆ ಕೆಲಸ ಟ್ರೇಡಿಂಗಲ್ಲಿ. ಮತ್ತು ಸಿದ್ದು ಸರ್ ಇದ್ದಿಲ್ಲ ಅವಾಗ. ಆ ಥರ ಕೆಲವೊಬ್ಬರೆಲ್ಲ ಆತ್ಮೀಯರ ಹತ್ರ ಹೋಗಿ, ನಾನು ನಿಮ್ಗೆ ಪ್ರತಿ ತಿಂಗಳು 5% 10% ಕೊಡ್ತೀನಿ, ನನ್ನ ಹತ್ರ ಇನ್ವೆಸ್ಟ್ ಮಾಡಿರಿ, ನಾನು ಟ್ರೇಡ್ ಮಾಡಿಕೊಡ್ತೀನಿ ಅಂತ ಹೇಳಿದಾಗ ಅಲ್ಲಂಪ್ರಭು ಹೆಸರು, ತಂದೆ ತಾಯಿ ವಿಶ್ವಾಸ ಕೊಡ್ತಿದ್ರು. ಆದರೆ ನನ್ನ ಕನಸು ನುಚ್ಚು ನೂರು ಆಗೋದರಲ್ಲಿ ಭಾಳ ಸಮಯ ಹಿಡಿಲೇ ಇಲ್ಲ. ಒಂದು 3ರಿಂದ 4 ತಿಂಗಳಲ್ಲಿ ಆ 3, 4, 5 ಲಕ್ಷದ ಸಾಲ ತಂದು ಏನು ಟ್ರೇಡಿಂಗ್ ಮಾಡ್ತಾಯಿದ್ದೆ ಅದು ಪೂರ್ತಿ ಎಲ್ಲ ಲಾಸ್ ಆಗಿಬಿಡ್ತು. ಯಾರೋ ಒಂದಿಂದು ನೆನಪಿಗೆ ಬಂತು, ಟ್ರೇಡಿಂಗ್ ಅನ್ನೋದು ಒಂಥರ ಗ್ಯಾಮ್ಲಿಂಗು, ಅಥವಾ ಇಲ್ಲೆಲ್ಲ ಲಾಸೇ ಜಾಸ್ತಿ ಆಗುತ್ತೆ, ಪ್ರಾಫಿಟ್ ಯಾರಿಗೂ ಆಗಲ್ಲ ಅನ್ನೋದು ಅವಾಗ ಜ್ಞಾಪಕ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದರ ಆರಂಭದಲ್ಲಿ ಟ್ರೇಡಿಂಗ್ ಮಾಡಿದಾಗ ಏನಾಯ್ತು ರೀ, ಒಳ್ಳೆ ಲಾಭ ಬಂತು ಅಂಥೇಳಿ ಆ ರೀತಿ ಮಾಡಿದೆ. ಇನ್ನು ಏನೋ ಮಾಡ್ಬೇಕಲ್ಲಪ್ಪ, ತಂದ ಸಾಲ ಮುಟ್ಟಿಸ್ಬೇಕು ಅಂಥೇಳಿ ಮುಂದೆ ಹೋಗಿ ಟಿ ವಿ ನೋಡ್ತಾ ಇರಬೇಕಾದ್ರೆ TV 9ನಲ್ಲಿ ನಮ್ಮ ಗುರುಗಳು ರುದ್ರಮೂರ್ತಿ ಅಂಥೇಳಿ, CA ರುದ್ರಮೂರ್ತಿ, ಅವರೊಬ್ಬ ಆರ್ಥಿಕ ತಜ್ಞ, ಕರ್ನಾಟಕದಲ್ಲಿ ಒಂದು ಒಳ್ಳೆ ಹೆಸರಿದೆ ಅವರಿಗೆ. ಅವರ ಪರಿಚಯ ಆಯಿತು. ಹಣ ಭವಿಷ್ಯ ಅಂತಕ್ಕಂಥ ಒಂದು ಕಾರ್ಯಕ್ರಮ ಅವ್ರು ಕೊಡ್ತಿದ್ದರು. ಅವ್ರ ಹತ್ರ ಹೋಗಿ ಈ ಟ್ರೇಡಿಂಗ್ ಅನ್ನೋ ವಿದ್ಯೆ ಯಾವ ರೀತಿ ಇದೆ, ಯಾವ ರೀತಿ ಕಲಿಬೇಕು, ಯಾವ ರೀತಿ ಲಾಭ ಮಾಡಬೇಕು ಅನ್ನೋದನ್ನು ಕೂಲಂಕುಷವಾಗಿ ಕಲಿತಾ ಹೋದೆ. ಕಲಿಕೆ ಅನ್ನೋದು ಜೀವನದ ಒಂದು ನಿರಂತರವಾಗಿರ್ತಕ್ಕಂಥ ಪ್ರಕ್ರಿಯೆ ಅಂತ ಹೆಂಗೆ ಹೇಳ್ತಾರಲ್ರಿ, ಹಾಗೆ ಇಲ್ಲಿ ತನಕ ನಾನು ಟ್ರೇಡಿಂಗಲ್ಲಿ ಕಲಿಯೋದಕ್ಕಾಗಿಯೇ ಸುಮಾರು ಒಂದು 18ರಿಂದ 20 ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡೀನಿ. ಟ್ರೇಡಿಂಗ್ ಅಂದರೆ ಏನು, ಯಾವ ರೀತಿಯಾಗಿ ಟ್ರೇಡಿಂಗ್ ಮಾಡಬೇಕು, ಯಾವ ರೀತಿಯಾಗಿ ಇದನ್ನು ಮಾಡಬೇಕು ಅಂತೇಳಿ. ಆ 18ರಿಂದ 20 ಲಕ್ಷ ಖರ್ಚಾಗಿನ ಮೇಲೆ ಗೊತ್ತಾಯ್ತಕ್ಕಿ ಈ ಟ್ರೇಡಿಂಗ್ ಅನ್ನುವಂಥ ವ್ಯವಸ್ಥೆ ನನಗೆ ಸೂಟ್ ಆಗಲ್ಲ ಅಂತ. ಆದರೂ ಕೂಡ ಗುರುಗಳು ಹೇಳಿರ್ತಕ್ಕಂಥ ಒಂದು ಮಾತಿನಲ್ಲಿ ಒಂದಿಷ್ಟು ಅವ್ರು ಕೊಟ್ಟಿರ್ತಕ್ಕಂಥ ಟೆಕ್ನಿಕ್ಗಳನ್ನು ಬಳಸ್ಕೊಂಡು ಆ ಟ್ರೇಡಿಂಗ್ ಫೀಲ್ಡಲ್ಲಿ ಒಳ್ಳೆ ಸಾಧನೆ ಮಾಡ್ತಾ ಹೋದೆ ಮುಂದೆ ಬರ್ತಾ ಹೋದಂಗೆ ನಮ್ಮೆಲ್ಲ ಆತ್ಮೀಯ ಸ್ನೇಹಿತರನ್ನು ಸೇರಿಸ್ಕೊಂಡೆ. ಒಂದು ಅಲ್ಲಿ ಏನಿತ್ತು ಸರ್ ಅಂತಂದರೆ, ಟ್ರೇಡಿಂಗಲ್ಲಿ ನಾನು ಟ್ರೇಡಿಂಗ್ ಮಾಡಬೇಕಾದ್ರೆ ಒಂದು ಅಕೌಂಟ್ ಟ್ರೇಡಿಂಗ್ ಮಾಡಬೇಕಾದ್ರೂ ಬೆಳಗ್ಗೆ 9ರಿಂದ ರಾತ್ರಿ 12 ತನಕ ಕೂಡಬೇಕು, ಅಬ್ಸರ್ವೇಷನ್ ಮಾಡಬೇಕು, ಅಧ್ಯಯನ ಮಾಡಬೇಕು. ಒಂದು ಅಕೌಂಟಿಗೆ 1,000 ಅಕೌಂಟಿಗೂ ಸೇಮ್ ಟೈಮ್, 5,000 ಅಕೌಂಟಿಗೂ ಸೇಮ್ ಟೈಮ್ ಅಂತೂ ಅಷ್ಟು ಕೊಡ್ತಾನೇ ಇದ್ದೀನಿ, ಯಾಕೆ ಇದನ್ನು ವಿಸ್ತರಣೆ ಮಾಡಬಾರ್ದು ಅನ್ನೋದು ತಲೆಗೆ ಬಂದು ಎಲ್ಲ ಸ್ನೇಹಿತರು ಬಂಧು ಬಳಗ ಅವರಿಗೆಲ್ಲ ಹೇಳ್ತಾ ಹೋದಾಗ ಅವರೆಲ್ಲ ಯಾರೂ ವಿಶ್ವಾಸ ಮಾಡ್ತಿದ್ದಿಲ್ಲ ಮುಂಚೆ. ಆದರೆ ಅವರು ಯಾರೆಲ್ಲ ವಿಶ್ವಾಸ ಮಾಡ್ತಿದ್ರು ಅವ್ರ ದುಡ್ಡನ್ನು ತೊಗೊಂಡು ಟ್ರೇಡಿಂಗ್ ಅಕೌಂಟನ್ನು ಓಪನ್ ಮಾಡಿಸಿ, ನಾನು ಮೊದಲಿನಿಂದಲೇ ಒಂದು ವಿಶ್ವಾಸವನ್ನು ಗಳಿಸ್ಬೇಕು ಅನ್ನುವಂಥ ಒಬ್ಬ ವ್ಯಕ್ತಿ, ಟ್ರಾನ್ಸ್ಪರೆನ್ಸಿಯಾಗಿ ನನ್ನ ವ್ಯವಸ್ಥೆಯನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನುವಂಥ ಲೆಕ್ಕದಲ್ಲಿ ಯಾರ ಕಡೆಯಿಂದ ದುಡ್ಡು ನಾನು ಕೈಯಲ್ಲಿ ತೊಗೊಳ್ಳಿಲ್ಲ. ಎಲ್ಲರದು ಅವ್ರದ್ದೇ ಟ್ರೇಡಿಂಗ್ ಅಕೌಂಟ್ ತೆಗಿಸ್ಬೇಕು, ಅವ್ರ ಅಕೌಂಟಲ್ಲಿ ದುಡ್ಡು ಇರಬೇಕು, ಅವ್ರ ಅಕೌಂಟಲ್ಲಿ ನಾನು ಅವ್ರ ಪರವಾಗಿ ಟ್ರೇಡ್ ಮಾಡಬೇಕು, ಬಂದ ಲಾಭದಲ್ಲಿ ನಾವು ಇಬ್ಬರು ಹಂಚ್ಕೊಳ್ಬೇಕು ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಹುಟ್ಟಾಕಿ ಕಳೆದ 12 ವರ್ಷಗಳಿಂದ ಬಹಳ ಯಶಸ್ವಿಯಾಗಿ ಈ ಒಂದು ಪಯಣ ಮುಂದುವರಿತು. ಸುಮಾರು ಒಂದು 50ರಿಂದ 60 ಕೋಟಿ 100 ಕೋಟಿ ತನಕನೂ ಇನ್ವೆಸ್ಟ್ಮೆಂಟ್ ಬಂತು. ನಾವು ಪ್ರತಿ ತಿಂಗಳು ಲಾಭ ಕೊಡೋದು ತೊಗೊಳ್ಳೋದು ಇದೆಲ್ಲ ನಡೀತಾ ಇತ್ತು. ಬಹಳಷ್ಟು ಪ್ರಚಾರ ಆಯಿತು. ಅವಾಗೇ ನಮ್ಮ ಸಿದ್ದು ಸರ ಪರಿಚಯ ಕೂಡ ಆಯಿತು. ಅವ್ರು ಬಂದರು. ಅವರು ಸ್ಟಾರ್ಟಿಂಗಲ್ಲಿ ಸಂಶಯದಿಂದನೇ ಕೇಳಿದ್ರು, ಬಹಳಷ್ಟು ಹಿನ್ನೆಲೆಯಾಗಿ ಕೇಳ್ಕೊತಿರು ನನ್ನ ಬಗ್ಗೆ ಎಲ್ಲ, ಹೀಗೆಲ್ಲ ಸಾಧ್ಯತೆ ಇದೆ, ನಾ ಬ್ಯಾಂಕ್ನಲ್ಲೆಲ್ಲ ಇಷ್ಟು ಬಡ್ಡಿ ಕೊಡಲ್ಲ, ಇವ್ರು ಯಾವ ರೀತಿ ಲಾಭಾಂಶ ಕೊಡ್ತಾರೆ ಅಂಥೇಳಿ ನಮ್ಮ ಸ್ನೇಹಿತರಿಗೆ, ನಮ್ಮ ಬಂಧುಗಳಿಗೆ
ಕೆಲವೊಬ್ಬ ಸ್ವಾಮೀಜಿಗಳಿಗೂ ಕೇಳಿದ್ರು ಅವರು, ಹಿಂಗಂತಲ್ರಿ ಅಲ್ಲಂ ಪ್ರಭು ಅವರು ವಚನ ಸಂಸ್ಥೆಯಲ್ಲಿ ಕರೆನಾ ಸುಳ್ಳ ಇನ್ವೆಸ್ಟ್ ಮಾಡ್ಬೋದಾ ಮಾಡಬಾರ್ದಾ ಎಲ್ಲವುಗಳನ್ನ ಅಧ್ಯಯನ ಮಾಡಿ ಒಂದು ಸಾರಿ ನನ್ನ ಜೊತೆ ಚರ್ಚೆಗೆ ಕುಂತರು. ಇದೆಲ್ಲ ಹೆಂಗೆ ಪಾಸಿಬಲ್ ಇದೆ ಸರ್, ಯಾವ ಬ್ಯಾಂಕು ಕೊಡಲಾರ್ದಂಥ ಲಾಭಾಂಶವನ್ನು ನೀವು ಹೆಂಗೆ ಕೊಡ್ತೀರಿ ಅಂತ ಕೇಳಿದ್ರು. ಇಲ್ಲ ಸರ್, ಕೊಡಬೇಕನ್ನುವಂಥ ಮನಸ್ಸಿದೆ, ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತೇಳಿ ಶರಣರು ಕಲಿಸಿದ್ದಾರೆ, ನಮ್ಮ ಹಿರಿಯರು ಕಲಿಸಿದ್ದಾರೆ. ಆ ಒಂದು ಮನಸ್ಥಿತಿಯಿಂದ ನಾನು ಕೊಡಬೇಕಂತ ಇದ್ದೀನಿ. ನನಗೆ ಬಿಸ್ನೆಸ್ ಮಾಡುವಂಥ ಮನಸ್ಸಿಲ್ಲ, ಬಿಸ್ನೆಸ್ ಮಾಡಿ ದುಡ್ಡು ಗಳಿಸ್ತಕ್ಕಂಥ ಒಂದು ಆಸೆ ಇಲ್ಲ. ಅದಕ್ಕಾಗಿ ನಾನು ಮಾಡ್ತಕ್ಕಂಥ ಕೆಲಸದಲ್ಲಿ ನಮ್ಮ ಆತ್ಮೀಯರಿಗೆ ಒಂದಿಷ್ಟು ಆರ್ಥಿಕವಾಗಿ ಸದೃಢನಾಗಿ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ಒಂದು ಯಾತ್ರೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಭರವಸೆ ಇದ್ದರೆ ಬನ್ನಿ, ಇಲ್ಲಾಂದ್ರೆ ಬೇಡ ಸರ್ ಅಂದೆ. ಅದಕ್ಕೂ ಮತ್ತೆ ಸ್ವಲ್ಪ ದಿವಸ ಹೋಯಿತು, ಆಮೇಲೆ ಭರವಸೆ ಇಡಲಿಲ್ಲ. ಆಮೇಲೆ ಮತ್ತೆ ಬರ್ತಾ ಹೋದಂಗೆ ಸಣ್ಣದಾಗಿ ಭರವಸೆಯಿಂದ ಸ್ಟಾರ್ಟ್ ಮಾಡಿ ಇವಾಗ ಅತ್ಯಂತ ವಿಶ್ವಾಸದಿಂದ ನಮ್ಮ ವಚನ ಸಮೂಹ ಸಂಸ್ಥೆಯ ಬಗ್ಗೆ ಇಡೀ ನಾಡಿನ ಎಲ್ಲ ಪೂಜ್ಯರುಗಳ ಮುಂದೆ, ಎಲ್ಲ ಹಿರಿಯ ರಾಜಕಾರಣಿಗಳ ಮುಂದೆ ಭಾಳ ಹೆಮ್ಮೆಯಿಂದ ಹೇಳ್ಕೊತಾರೆ ಅವರೇ. ಅದಕ್ಕೆ ನಾನೇನೋ ಅವರಿಗೆ ಎಕ್ಸ್ಟ್ರಾ ಇದನ್ನು ಕೊಟ್ಟೀನಿ, ಕಮಿಷನ್ ಕೊಟ್ಟೀನಿ ಅಥವಾ ಹಿಂಗೇನೂ ಇಲ್ಲ. ನಮ್ಮಲ್ಲಿ ಯಾರು ಬಂದರೂ ಯಾರಿಗೂ ಕಮಿಷನ್ ಇಲ್ಲ, ಟಾರ್ಗೆಟು ಇಲ್ಲ. ಆಮೇಲೆ ನಮ್ಮಲ್ಲಿ ಹೂಡಿಕೆ ಮಾಡಿದ್ರೆ ನಿಮ್ಗೆ ಈ ಥರ ಎಲ್ಲ ಮಾಡ್ತೀವಿ ಹಂಗಂತೇನೂ ಇಲ್ಲ. ಮೊನ್ನೆ ಅವರ ನೇತೃತ್ವದಲ್ಲೇ SM ಸುರೇಶ್ ಅವರ ನೇತೃತ್ವದಲ್ಲಿ ದುಬೈದಲ್ಲಿ ಇದೇ ರೀತಿ ಒಂದು ಇವೆಂಟ್ ಮಾಡಿದೆ ಸರ್. ದುಬೈನಲ್ಲಿ ಸುಮಾರು 150 ಜನ ಬಂದಿದ್ರು. ಅಲ್ಲಿನೂ ನಾವು ಒಂದು 60-70 ಜನ ಹೋಗಿದ್ದೀವಿ, ಅಲ್ಲೊಂದು 100-120 ಜನ ಬಂದಿದ್ದರು. ಎಲ್ಲ ಕಾರ್ಯಕ್ರಮ ಸಂಸ್ಥೆ ಬಗ್ಗೆ ಎಲ್ಲ ಪರಿಚಯನೂ ಹೇಳಿಕೊಟ್ಟೆವು. ಆಮೇಲೆ ಅದು ಆದ ನಂತರ ಹೊರಗಡೆ ಭೇಟಿಗೆ ಆಗಿ ಬಂದರು ಜನ ಎಲ್ಲ. ಸರ್, ನಿಮ್ಮ ಸಂಸ್ಥೆಯಲ್ಲಿ ನಾನು ಹೂಡಿಕೆ ಮಾಡ್ಬೇಕಂತ ಇದ್ದೀನಿ, ಏನು ಮಾಡಬೇಕು ಅಂದರು. ಅಂದ್ರೆ ನನಗೆ ಅದ್ರ ಬಗ್ಗೆ ಹೇಳೋಕೆ ಅಲ್ಲೇ ಹೇಳಿದೆ, ಏನು ಹೇಳ್ಬೇಕು ಅದೆಲ್ಲ. ಈಗ ನಿಮ್ಮ ಕೆಲಸ ಏನು ಅಂತಂದರೆ, ನಿಮ್ಮನ್ನು ಯಾರು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಅವ್ರಿಗೆ ಭೇಟಿ ಮಾಡಿರಿ ಅಂದೇನ. ಸರ್, ನಮ್ಗೆ ಯಾಕೆ ಕರೀತಾರೆ ಸರ್? ಸುರೇಶ್ ಅವ್ರು ಹೇಳಿದ್ದಾರೆ, ಸಿದ್ದು ಸರ್ ಹೇಳಿದ್ದಾರೆ, ಅವರಿಗೆ ಹೋಗಿ ಕೇಳ್ರಿ, ನನಗೆ ಕೇಳಬೇಡ್ರಿ ಅಂದೆ. ಅವನಿಗೆ ಯಾಕೋ ಒಂಥರ ಮುಜುಗರ ಅನ್ನಿಸ್ತು. ನಿಮ್ಮ ಸಂಸ್ಥೆಯಲ್ಲಿ ನಾವು ಹೂಡಿಕೆ ಮಾಡ್ಬೇಕಂತ ಕೇಳ್ಬೇಕಂತ ಬಂದರೆ ನಿಮ್ಗೆ ಯಾರು ಕರ್ಕೊಂಬಂದಾರೆ ಅವರಿಗೆ ಕೇಳ್ರಿ ಅಂತ. ಇಲ್ಲಿಲ್ಲ, ನಮ್ಮಲ್ಲಿ ಹೊಸಬರಿಗೆ ನಾವು ಅಲೋವ್ ಮಾಡಲ್ಲ. ಹೊಸ ಯಾವುದೇ ಇನ್ವೆಸ್ಟರ್ ಡೈರೆಕ್ಟಾಗಿ ಬಂದು ಅಥವಾ ದೊಡ್ಡ ರಾಜಕೀಯ ಮುಖಂಡರು ಮಿನಿಸ್ಟ್ರುಗಳೆಲ್ಲ ಬಂದು ನಾವು 100 ಕೋಟಿ ಇನ್ವೆಸ್ಟ್ ಮಾಡ್ತೀವಿ, ನಮ್ಗೆ ಅದೆಲ್ಲ ಏನೂ ಇಲ್ಲ. ನಮ್ಮ ಬಂಧು ಮಿತ್ರರಿಗೆ ಆರ್ಥಿಕವಾಗಿ ಒಂದು ಸದೃಢತೆ ಮಾಡಬೇಕು ಅನ್ನುವಂಥ ಒಂದು ಯೋಜನೆಯನ್ನು ಗುರಿಯನ್ನು ಇಟ್ಕೊಂಡು ಸಹಜವಾಗಿಯೇ ಎಲ್ಲ ವಿಷಯಗಳು ಬಂದು ನಿಲ್ಲೋದು ಎಲ್ಲಿಗ್ರಿ? ಆರ್ಥಿಕತೆಗೆ ಬಂದಿದ್ರದು. ಆರ್ಥಿಕವಾಗಿ ಸದೃಢತೆ ನಾವು ಹೊಂದಿಲ್ಲ ಅಂತಂದರೆ ಏನೆಲ್ಲ ಸಾಧನೆ ಮಾಡಿದ್ರೂ ಕೂಡ ಅದು ಸಾಧನೆ ಅಂತ ಅನಿಸ್ಕೊಳ್ಳಲ್ಲ ಅನ್ನೋಂಥ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇರೋದರಿಂದ ನಾನು ಹೇಳಿದೆ, ಯಾರು ನಿಮ್ಮನ್ನು ಕರ್ಕೊಂಡು ಬಂದಾರ ಅವ್ರಿಗೆ ಕೇಳಿ ಸರ್, ನಾನು ಏನೂ ಹೇಳೋದಿಲ್ಲ ಜಾಸ್ತಿ ಅಂತ. ಸರ್, ನಿಮಗೆ ಬಿಸ್ನೆಸ್ ಬೇಕಾ ಬೇಡದ ಅಂತ ಕೇಳಿದ್ರು. ನನಗೆ ಬಿಸ್ನೆಸ್ ಬೇಡ ಸರ್ ಅಂತ. ಹಂಗೆ ಸರ್, ಮತ್ತೆ ಯಾಕೆ ಇಲ್ಲಿ ಕಾರ್ಯಕ್ರಮ ಮಾಡಿದ್ರಿ ಅಂದರು. ಅಲ್ಲ ಸರ್, ಇಲ್ಲಿ ಕಾರ್ಯಕ್ರಮ ಮಾಡಿರೋ ಉದ್ದೇಶ ಏನಂದರೆ, ವಚನ ಸಮೂಹ ಸಂಸ್ಥೆ ಅಂದರೆ ಏನು, ಅದರ ಕಾರ್ಯಚಟುವಟಿಕೆಗಳೇನು ಅಂತ ನಿಮ್ಗೆ ತಿಳಿಸ್ಬೇಕಂತ ಮಾಡಿದ್ದೀವಿ ವಿನಾ ನೀವು ಬಿಸ್ನೆಸ್ ಬೇಕು ನಮ್ಗಂತ ಮಾಡ್ತಾ ಇಲ್ಲ ಅಂದರು. ನೀವು ಒಂದು ಗ್ರೂಪ್ ಮಾಡಿ ಸರ್, ವಾಟ್ಸಪ್ ಗ್ರೂಪ್ ಮಾಡಿ, ಆಮೇಲೆ ನಮ್ಮ ಎಲ್ಲರದೊಂದು ಇದು ಮಾಡಿ, ಅದರಲ್ಲೆಲ್ಲ ಇದು ಮಾಡಿ, ನಾನು ಎಲ್ಲ ಮಾಹಿತಿ ಶೇರ್ ಮಾಡಿ, ನಾನು ಇಲ್ಲಿ ಲೀಡ್ ತೊಗೋತೀನಿ ದುಬೈನಲ್ಲಿ, ಇಲ್ಲಿ ಒಂದು ದೊಡ್ಡ ಪ್ರಮಾಣದ ಒಂದು ಬಿಸ್ನೆಸ್ಸನ್ನು ಮಾಡೋಣ ಅಂಥೇಳಿ ಇವತ್ತಿಗೂ ಸುಮಾರು ಒಂದು 8-10 ಸಾರಿಯಿಂದ ಅವನು ಕಾಲ್ ಮಾಡ್ತಾ ಇದ್ದಾನೆ. ಜಾಸ್ತಿ ಅವನಿಗೆ ರಿಪ್ಲೈ ಕೊಡೋದು ಆಗ್ತಾಯಿಲ್ಲ. ಅಂದರೆ ಇದನ್ನು ಹೇಳೋ ಉದ್ದೇಶ ಏನು ಅಂತಂದರೆ, ನಾವು ಇಲ್ಲಿ ಬಂದಿರೋದಾಗಲಿ ಅಥವಾ ಸುಮಾರು ದಿನಗಳಿಂದ ಕರಿತಾ ಇದ್ದಾರೆ ಸಿದ್ದು ಸರ್ ಅವರು. ಆಮೇಲೆ ನಾಳೆ ಬಳ್ಳಾರಿಯಲ್ಲಿ ಮಾಡ್ತಾಯಿದ್ದೀವಿ ಕಾರ್ಯಕ್ರಮ. ಬಳ್ಳಾರಿಯವರಂತೂ ಒಂದು ವರ್ಷದಿಂದ ಸರ್, ಒಂದು ಸಾರಿ ಬಳ್ಳಾರಿಗೆ ಬರ್ರಿ ಸರ್, ಇಲ್ಲಿ ಸಿಕ್ಕಾಪಟ್ಟೆ ನಮ್ಮೆಲ್ಲ ಫ್ರೆಂಡ್ಸ್ ಇದ್ದಾರೆ, ಅವರಿಗೆ ನಿಮ್ಮ ಸಂಸ್ಥೆ ಪರಿಚಯ ಮಾಡಿಸ್ಬೇಕು, ಅಲ್ಲಿ ಹೂಡಿಕೆ ಮಾಡಿಸ್ಬೇಕು ಅಂದರು. ನಾನು ಎಲ್ಲ ಕಡೆಗಳಲ್ಲಿ ಹೋಗಬೇಕು, ಕಾರ್ಯಕ್ರಮ ಮಾಡಬೇಕು, ಅಲ್ಲಿಂದ ದುಡ್ಡು ತರಬೇಕು, ಇನ್ವೆಸ್ಟ್ಮೆಂಟ್ ತರಬೇಕು, ಅದೆಲ್ಲ ಮಾಡಬೇಕಂತಂದರೆ ಇದ್ದವರನ್ನು ಕಳ್ಕೊಬೇಕಾಗುತ್ತೆ. ಅದಕ್ಕಾಗಿ ಎಷ್ಟು ಜನ ನಮ್ಮ ಸಂಸ್ಥೆ ಮೇಲೆ ವಿಶ್ವಾಸ ಇಟ್ಟು ಬರ್ತಾರೋ ಅವರ ಒಂದು ಭರವಸೆಯನ್ನು ಉಳಿಸ್ಕೊಂಡು ಹೋಗೋದಷ್ಟೇ ನನ್ನ ಕೆಲಸ. ಹೊರಗಡೆ ಇದ್ದವ್ರಿಗೆ ಎಲ್ರಿಗೂ ಜಾಸ್ತಿ ಬ್ರ್ಯಾಂಚ್ಗಳು ಮಾಡಬೇಕು, ಜಾಸ್ತಿ ಬಿಸ್ನೆಸ್ಸನ್ನು ತರಬೇಕು ಅನ್ನುವಂಥ ಉದ್ದೇಶ ಇಲ್ಲ ಅಂತ ಹೇಳಿದಾಗ ಅವ್ರು ಸುಮ್ಮನೆ ಕೂತ್ಕೊಂಡ್ರು. ಆದರೆ ಈಗ ಸಮಯ ಕೂಡಿ ಬಂದಿದೆ, ವ್ಯವಸ್ಥೆ ಎಲ್ಲ ಆಟೋಮೈಸ್ ಆಗಿದೆ. ಅದಕ್ಕೂ ಮೀರಿ ಏನಿದೆ ಅಂತಂದರೆ, ಕಲ್ಯಾಣ ನಾಡಿನಲ್ಲೇ ನಾವು ಹುಟ್ಟು ಬೆಳೆದಿದ್ದೇವೆ. 12ನೇ ಶತಮಾನದಲ್ಲಿ ಅಲ್ಲಿ ದೊಡ್ಡ ಒಂದು ವಚನ ಚಳುವಳಿ ನಡೀತು. ಅಲ್ಲಿ 770 ಅಮರಗಣಗಳಿದ್ದರು, 1,96,000 ಚರಜಂಗಮರಿದ್ದರು. ಅದರ ಸಾಂಕೇತಿಕವಾಗಿ ಏನಾದರೂ ನಾವು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಮೊದಲಿಗೆ ಟ್ರೇಡಿಂಗ್ನಲ್ಲಿದ್ದೀವಿ. ಟ್ರೇಡಿಂಗ್ ಸೆಬಿಯ ಕೆಲವು ನಿಯಮಗಳಿಂದ
ಅದನ್ನು ಬಿಟ್ಟು ಇವಾಗ ನಾವು ರಿಯಲ್ ಎಸ್ಟೇಟಿಗೆ ಬಂದು ಈಗ ಬೇರೆ ಬೇರೆ ಯೋಜನೆಗಳು ಕೂಡ ನಾವು ಹೂಡಿಕೆ ಮಾಡ್ತಾ ಇದ್ದೀವಿ. ನಮ್ಮ ಸಂಸ್ಥೆಯ ಉದ್ದೇಶ ಏನು ಅಂತಂದರೆ ಸರ್, ಈಗ ಫಾರ್ ಎಕ್ಸಾಂಪಲ್ ನೀವು ಯಾರೋ ಒಬ್ಬರು ಹೋಗಿ 10 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಯಾವುದೋ ಒಂದು ಬಿಸ್ನೆಸ್ ಮಾಡ್ಬೇಕಂದ್ರೆ ಆಗಲ್ಲ. ಇಂಡಿವಿಜುವಲ್ ಆಗಿ ಎಲ್ಲರೂ ಒಂದೊಂದು ಬಿಸ್ನೆಸ್ ಮಾಡ್ತೀನಿ ಅಂದರೆ ಅದರಲ್ಲಿ ಸಕ್ಸಸ್ ಸಿಗೋದಕ್ಕೆ ಸಾಧ್ಯ ಆಗಲ್ಲ. ಇದನ್ನು ಒಂದು ಸಮೂಹವಾಗಿ ಕಟ್ಕೊಂಡು ಒಂದು ತಂಡವಾಗಿ ಮಾಡಿಕೊಂಡು ನಮ್ಮ ಒಂದು ಕಮ್ಯುನಿಟಿಯಲ್ಲಿ ಒಂದು ಒಳ್ಳೊಳ್ಳೆ ಅವಕಾಶಗಳನ್ನು ನಾವು ಮಾಡಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಎಲ್ಲರೂ ಸೇರಿಕೊಂಡು ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ಎಲ್ಲ ರೀತಿಯ ಬಿಸ್ನೆಸ್ಗಳನ್ನು ಮಾಡಿ ಅಲ್ಲಿ ಬಂದಿರತಕ್ಕಂಥ ಲಾಭಾಂಶವನ್ನು ನಾವೆಲ್ಲರೂ ಹಂಚಿಕೊಳ್ಳತಕ್ಕಂಥ ಒಂದು ವ್ಯವಸ್ಥೆಯನ್ನು ನಮ್ಮ ವಚನ ಸಮೂಹ ಸಂಸ್ಥೆ ಕಳೆದ 15 ವರ್ಷಗಳಿಂದ ನಾವು ಮಾಡ್ತಾ ಬಂದಿದ್ದೀವಿ. ಇವಾಗ ರಿಯಲ್ ಎಸ್ಟೇಟಲ್ಲಿ ಸ್ಟಾರ್ಟಿಂಗಲ್ಲಿ 4 ಎಕರೆಯಿಂದ ಪ್ರಾರಂಭ ಆಗಿರ್ತಕ್ಕಂಥ ನಮ್ಮ ರಿಯಲ್ ಎಸ್ಟೇಟ್ ಉದ್ಯಮ ಇವಾಗ 400 ಎಕರೆ ಹೋಗಿದೆ. ಬರುವ 2 ವರ್ಷದಲ್ಲಿ 4000 ಎಕರೆ ಹೋಗಬೇಕಾಗಿದೆ. ಸರ್ ಆಸೆ ಇಲ್ಲ ಅಂತ್ರಿ, ದುಡ್ಡು ಬೇಡ ಅಂತ್ರಿ, 4 ಎಕರೆಯಿಂದ 400ಕ್ಕೆ ಹೋದ್ರಿ, 400ರಿಂದ ಮತ್ತೆ 4000ಕ್ಕೆ ಹೋಗ್ತಾ ಇದ್ದೀರಿ ಅಂತಲ್ಲ. ಇದು ನನ್ನ ಅಭಿವೃದ್ಧಿಗಾಗಲ್ಲ, ನನ್ನವರ ಅಭಿವೃದ್ಧಿಗಾಗಿ, ನನ್ನ ಸಮುದಾಯದ ಅಭಿವೃದ್ಧಿಗಾಗಿ ನನ್ನಲ್ಲಿರ್ತಕ್ಕಂಥ ಒಂದು ಮಾಹಿತಿಯನ್ನು ಹಂಚ್ಕೊಳ್ಬೇಕು, ನನ್ನಲ್ಲಿರ್ತಕ್ಕಂಥ ಟ್ಯಾಲೆಂಟನ್ನು ಬಿಸ್ನೆಸ್ಸಲ್ಲಿ ತೊಡಗಿಸಿ ಅಲ್ಲಿ ಲಾಭ ಮಾಡಿ ಅವ್ರಿಗೆ ಜನರಿಗೆ ಕೊಡಬೇಕು ಅನ್ನುವಂಥ ಉದ್ದೇಶಕ್ಕಾಗಿ ಈ ಒಂದು ವ್ಯವಸ್ಥೆಯನ್ನು ಹುಟ್ಕೊಂಡು ನಾನು ಬೆಳೆಸ್ಕೊಂಡು ಬರ್ತಾಯಿದ್ದೀನಿ. ಎಲ್ಲ ಹಿರಿಯರ ಜೊತೆ ಇರ್ತಾರೆ, ನಾನೊಬ್ಬನೇ ಮಾಡ್ತೀನಿ ಅಂತಲ್ಲ, ಸುಮ್ಮನೆ ನೆಪ ಮಾತ್ರಕ್ಕೊಬ್ಬರು ಯಾರೋ ಬೇಕಲ್ಲ ಮುಖಂಡರು ಅಂತೇಳಿ ನನಗೆ ಕೂಡಿಸಿದ್ದಾರೆ ಅಷ್ಟೇ. ಆದರೆ ಎಲ್ಲರೂ ಈ ವಚನ ಟಿ ವಿಯ ಸಂಪೂರ್ಣ ಜವಾಬ್ದಾರಿಯನ್ನು ಯಾರು ತೊಗೊಂಡಿದ್ದಾರೆ? ಸಿದ್ದು ಆ್ಯಪಲ್ ಪರ್ವಿ ಸರರು ತೊಗೊಂಡಿದ್ದಾರೆ. ವಚನ ಟಿ ವಿ ಬಗ್ಗೆ ನಾನು ಏನು ಚಿಂತನೆ ಮಾಡಬೇಕಾಗಿಲ್ಲ. ಅದೇ ಥರ ವಚನ ಚಾರಿಟೇಬಲ್ ಸೊಸೈಟಿ ಅಂತಿದೆ ನಮ್ಮದೊಂದು, ಅದು ನಮ್ಮ ಶಿವಶಂಕರ್ ಟೋಕರವ್ರು ತೊಗೊಂಡಿದ್ದಾರೆ. ವಚನ ಸಮೂಹ ಸೌಹಾರ್ದ ಸಂಘದ ನಮ್ಮ ಸಾಲಿಯವರು ತೊಗೊಂಡಿದ್ದಾರೆ. ಪ್ರತಿಯೊಂದು ಫೀಲ್ಡಲ್ಲಿ ನಾವು ನಮ್ಮ ಕಾರ್ಯವ್ಯಾಪ್ತಿಯನ್ನು ವಿಸ್ತರಣೆ ಮಾಡೋದ್ರ ಜೊತೆಗೆ ಒಬ್ಬೊಬ್ಬರಿಗೆ ಅದರ ಜವಾಬ್ದಾರಿಯನ್ನು ಕೊಟ್ಟು ನಾವೇ ಬಿಸ್ನೆಸ್ಗಳನ್ನ ಹುಟ್ಟು ಹಾಕಬೇಕು, ನಾವೇ ಅದನ್ನು ಲೀಡ್ ಮಾಡಬೇಕು, ಮುಂದಿನ ನಮ್ಮ ಪೀಳಿಗೆಯನ್ನೇ ಅದರಲ್ಲಿ ತೊಡಗಿಸ್ಕೊಳ್ಬೇಕು, ಇನ್ವೆಸ್ಟರ್ಸು ನಾವೇ, ಅದರ ಫಲಾನುಭವಿಗಳು ನಾವೇ ಅನ್ನುವಂಥ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿ ಈ ಒಂದು ವ್ಯವಸ್ಥೆ. ಒಟ್ಟಾರೆಯಾಗಿ ಈ ಜರ್ನಿ ಮುಂದೆ ಎಲ್ಲಿಗೆ ಹೋಗುತ್ತೆ ಅಂದರೆ ನಾವು ಯಾವುದೋ ಬಿಸ್ನೆಸ್ಸಲ್ಲಿ ದುಡ್ಡು ಮಾಡಿ ಇದು ಮಾಡ್ಬೇಕಂತಲ್ಲ. ಕಡೆಯ ನನ್ನ ಜರ್ನಿ ಏನಿದೆ ಅಂತಂದರೆ ನಮ್ಮ ದೇಶದ ಬೆನ್ನೆಲುಬು ರೈತರು ಏನಿದ್ದಾರೆ, ಆ ರೈತರನ್ನು ಆರ್ಥಿಕವಾಗಿ ಸದೃಢರನ್ನು ಮಾಡಬೇಕು, ಸ್ವಾವಲಂಬಿಯಾಗಿ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ ಇದೆ. ಯಾವ ರೀತಿ ಮಾಡ್ಬೋದು ಸರ್ ಅಂತಂದರೆ, ಈಗಿರೋ ಒಂದು ವ್ಯವಸ್ಥೆ ನೋಡಿರಿ. ಫಾರ್ ಎಕ್ಸಾಂಪಲು ಟೊಮೆಟೊ ತೊಗೋತೀವಲ್ಲ ನಾವು, ಇವಾಗ ಹೆಚ್ಚು ಕಮ್ಮಿ 80 ರೂಪಾಯಿ kg ಇರಬೇಕು. ಇವಾಗ ರೈತರು ಬೆಳೆದಿರ್ತಾರೆ, ಆ ರೈತರು ಹೊಲದಿಂದ ಹೊರಗಡೆ ತರಬೇಕಾದ್ರೆ ಎಷ್ಟು ಸೇಲ್ ಆಗುತ್ತೆ ರೀ? ಅದು 80 ರೂಪಾಯಿ ಇದ್ದರೆ 20 ರೂಪಾಯಿಗೆ ಹೋಗುತ್ತೆ. ಆದರೆ ನಮಗೆ ಎಷ್ಟಕ್ಕೆ ಮುಟ್ಟುತ್ತೆ? 80 ರೂಪಾಯಿ. ಆ ಮಧ್ಯದಲ್ಲಿರ್ತಕ್ಕಂಥ 60 ರೂಪಾಯಿಯ ಸೋರಿಕೆ ಏನಿದೆಯಲ್ಲ, ಅದನ್ನು ವಚನ ಸಮೂಹ ಸಂಸ್ಥೆ ನಿರ್ವಹಣೆ ಮಾಡಿ ರೈತರಿಗೆ 30 ರೂಪಾಯಿ ಕೊಡಬೇಕು, ಕನ್ಸ್ಯೂಮರ್ಗೆ 70 ರೂಪಾಯಿ ಕೊಡಬೇಕು. ಯಾರಿಗೆ ಲಾಭ ಆಯ್ತು ಇಲ್ಲಿ? ರೈತರಿಗೂ 10 ರೂಪಾಯಿ ಜಾಸ್ತಿ ಲಾಭ ಆಯಿತು, ಕನ್ಸ್ಯೂಮರ್ಗೂ 10 ರೂಪಾಯಿ ಉಳಿತಾಯ ಆಯಿತು. ಈ ಮಧ್ಯದಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಯಾರು ನಿರ್ವಹಣೆ ಮಾಡಬೇಕು ಅಂತಂದರೆ, ಯಾರು ಈ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿದಾರೋ ಅವರೆಲ್ಲರೂ, ಅವರ ಒಂದು ಮಕ್ಕಳು, ಅವರ ಒಂದು ಬಂಧು ಬಾಂಧವರೇ ಇದರಲ್ಲಿ ಕೆಲಸ ಮಾಡಿ ಈ ವ್ಯವಸ್ಥೆಯ ಭಾಗವಾಗಿ ಆ ಒಂದು ಲಾಭಾಂಶವನ್ನು ನಾವೆಲ್ಲರೂ ಹಂಚ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋಂಥ ಉದ್ದೇಶಕ್ಕಾಗಿಯೇ 10 ಹಲವು ಯೋಜನೆಗಳನ್ನು ಮಾಡ್ತಾಯಿದ್ದೀವಿ. ಮೊದಲನೇದಾಗಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಯೋಜನೆ ಕಲ್ಯಾಣ ನಾಡಿನಲ್ಲಿ ಮಾಡಬೇಕಂತಿದೆ. ಅದು ಏನಂತಂದರೆ, ಅಲ್ಲಿ ಒಂದು 100 ಎಕರೆಯಲ್ಲಿ ಸರ್ ಹೇಳೋದಲ್ಲ, ಒಂದು ವಿಶಿಷ್ಟವಾಗಿರ್ತಕ್ಕಂಥ ಅನುಭವ ಮಂಟಪ ನಿರ್ಮಾಣ ಆಗ್ತಾಯಿದೆ ಅಂತ. ಅಲ್ಲಿ ನಮ್ಮ ವಚನ ಸಮೂಹ ಸಂಸ್ಥೆ ವತಿಯಿಂದ ಒಂದು 100 ಎಕರೆಯಲ್ಲಿ ಒಂದು ಸ್ಮಾರ್ಟ್ ಸಿಟಿಯನ್ನು ನಿರ್ಮಾಣ ಮಾಡ್ತಾಯಿದ್ದೀವಿ. ಯಾಕೆ ಸ್ಮಾರ್ಟ್ ಸಿಟಿ ನಿರ್ಮಾಣ ಮಾಡ್ತಾಯಿದ್ದೀವಿ ಅಂತಂದರೆ, ನೀವು ಕೆಲವರೆಲ್ಲರೂ ಕಲ್ಯಾಣಕ್ಕೆ ಬಂದಿರ್ಬೋದು. ನನಗೆ ನಮ್ಮ ಬಸವರಾಜ ಪಾಟೀಲ್ ಸೇಡಂಜಿಯವರು ನಮ್ಮ ಬೀದರ್ನ ನಮ್ಮ ಅನುಭವ ನಗರ ಬಡಾವಣೆ ಉದ್ಘಾಟನೆ ಬಂದಾಗ ಅಂದರು, ಮುಂದೆ ಸಾವಿರಾರು ಗಟ್ಟಲೆ ಜನ ದೇಶ ವಿದೇಶಗಳಿಂದ ಅನುಭವ ಮಂಟಪ ನೋಡೋಕ್ಕೆ ಬರ್ತಾರೆ, ಅವರೆಲ್ಲರೂ ಬಂದಾಗ ಕೇಳ್ಬೋದು, ಶರಣರ ಸಂಸ್ಕೃತಿಯ ಅಥವಾ ವಚನ ಸಂಸ್ಕೃತಿಯ ಪ್ರತಿಬಿಂಬವಾಗಿ ಒಂದು ಯಾವುದಾದ್ರೂ ಬಡಾವಣೆಯನ್ನು ತೋರಿಸ್ರಿ ಕಲ್ಯಾಣದಲ್ಲಂತಂದರೆ, ತೋರಿಸೋದಕ್ಕೆ ಯಾವ ವ್ಯವಸ್ಥೆನೂ ಅಲ್ಲಿಲ್ಲ. ಅದಕ್ಕಾಗಿ ಹೇಗಾದರೂ ಮಾಡಿ ಅಲ್ಲೊಂದು 30 ಎಕರೆ 50 ಎಕರೆಯ ಒಂದು ಶರಣ ಸಂಸ್ಕೃತಿಯ ಪ್ರತಿಬಿಂಬವಾಗಿರ್ತಕ್ಕಂಥ ಒಂದು ಬಡಾವಣೆ ನಿರ್ಮಾಣ ಮಾಡಿರಿ ಅಂತ ನಮ್ಗೆ ಕರೆ ಕೊಟ್ಟಿದ್ದರು. ಅವ್ರ ಕರೆಗೆ ಹೋಗೊಟ್ಟು ನಾವು ಹುಡ್ಕೋತಾ ಹೋದಾಗ ಬಸವಣ್ಣವರ ಸದಾಶಯ, ಶರಣರ ಸದಾಶಯದಂತೆ ಒಂದೇ ಸ್ಥಳದಲ್ಲಿ ಬಸವ ಕಲ್ಯಾಣದಿಂದ 10 ಕಿಲೋಮೀಟ್ರ್
ಹಿಂದ್ಗಡೆನೇ 100 ಎಕರೆ ಜಾಗ ಒಂದೇ ಕಡೆ ಸಿಕ್ಕಿದೆ. ಅಲ್ಲಿ ಒಂದು ಅನುಭವ ಮೆಗಾ ಸಿಟಿ ಅಂತಕ್ಕಂಥ ಒಂದು ಸ್ಮಾರ್ಟ್ ಸಿಟಿಯ ನಿರ್ಮಾಣ ಕಾರ್ಯ ಆರಂಭಗೊಂಡಿದೆ. ಅಲ್ಲಿ ಒಂದು ಒನ್ ಆಫ್ ದಿ ಬಿಗ್ಗೆಸ್ಟ್ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಇನ್ ಸೌತ್ ಇಂಡಿಯಾ, ಅಷ್ಟು ದೊಡ್ಡ ಒಂದು ಪ್ಯೂರ್ ವೆಜ್ ರೆಸ್ಟೋರೆಂಟನ್ನು ಅಲ್ಲಿ ಕಟ್ತಾ ಇದ್ದೀವಿ. ಹೈವೇ ಇರೋದ್ರಿಂದ NH65 ಇದೆ, ಹೈದರಾಬಾದ್ ಟು ಮುಂಬೈ ಹೈವೇ. ಅಲ್ಲಿ ಒಂದು 3 ಸ್ಟಾರ್ ಲಾಡ್ಜಿಂಗ್ ಮಾಡ್ತಾಯಿದ್ದೀವಿ, ಒಂದು ಕನ್ವೆನ್ಷನ್ ಸೆಂಟರ್ ಮಾಡ್ತಾಯಿದ್ದೀವಿ, ಆಮೇಲೆ ಒಂದು ವೆಲ್ನೆಸ್ ಸೆಂಟರ್ ರೆಸಾರ್ಟ್ ಮಾಡ್ತಾಯಿದ್ದೀವಿ, ನೇಚರ್ ಕ್ಯೂರ್ ಸೆಂಟರ್ ಮಾಡ್ತಾಯಿದ್ದೀವಿ. ಆಮೇಲೆ ಅಲ್ಲೊಂದು ಅಂತಾರಾಷ್ಟ್ರೀಯ ಮಟ್ಟದ ಕನ್ನಡ ಮಾಧ್ಯಮ ಶಾಲೆಯನ್ನು ಮಾಡ್ತಾಯಿದ್ದೀವಿ. ಅಂತಾರಾಷ್ಟ್ರೀಯ ಮಟ್ಟದ ಕನ್ನಡ ಮಾಧ್ಯಮ ಶಾಲೆ. ಭಾಳಷ್ಟು ಜನ ವಿರೋಧ ಮಾಡಿದ್ರು ಈ ಒಂದು ಯೋಜನೆಗೆ. ಯಾಕಂದರೆ ಕನ್ನಡ ಮೀಡಿಯಮ್ ಸ್ಕೂಲ್ಗಳೇ ನಡೀತಾ ಇಲ್ಲ, ಮಕ್ಕಳಿಗೆ ಯಾರು ಅಡ್ಮಿಷನ್ ತರ್ತಾ ಇಲ್ಲ. ಇಂಥದ್ರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕನ್ನಡ ಮಾಧ್ಯಮ ವಸತಿ ಶಾಲೆ ಮಾಡ್ತಾ ಅಂತ ನೀವು ಹೋಗ್ತಾ ಇದ್ದೀರಿ. ಈ ಯೋಜನೆ ಖಂಡಿತವಾಗಿಯೂ ನಿಮಗೆ ಯಶಸ್ಸು ಸಿಗಲ್ಲ ಅಂಥೇಳಿ ಎಲ್ಲರೂ ವಾದ ಮಾಡ್ತಾರೆ. ಆದರೆ ನಾನು ಅದನ್ನು ಚಾಲೆಂಜ್ ಆಗಿ ತೊಗೊಂಡು ಯಾರ ಕೈಲಿ ಆಗಲ್ಲ ಅಂತಿರುತ್ತೋ ಅದನ್ನು ನಾನು ಮಾಡಿ ತೋರಿಸ್ತೀನಿ ಅನ್ನೋಂಥ ಒಂದು ಚಾಲೆಂಜ್ ತೊಗೋತಾ ಇದ್ದೀನಿ. ಅದನ್ನು ಮಾಡಿ ತೋರಿಸ್ತೀನಿ. ಆ ಕೆಲಸ ಕೂಡ ಅತಿ ಶೀಘ್ರದಲ್ಲಿ ನಡೀತಾ ಇದೆ. ಅಲ್ಲಿ ನಮ್ಮ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ಮಕ್ಕಳು ಯಾರೂ ಮೆಡಿಕಲ್ಗೆ ಹೋಗೋಂಗಿಲ್ಲ, ಇಂಜಿನಿಯರಿಂಗ್ ಹೋಗೋಂಗಿಲ್ಲ. ಮತ್ತೆ ಯಾಕ್ರಿ ನಿಮ್ಮ ಸ್ಕೂಲಿಗೆ ಬರಬೇಕು ಅಂತ ನಿಮ್ಮ ಪ್ರಶ್ನೆ ಅಲ್ಲ. ನಾವು ಮಾಡೋದೇನಂತಂದರೆ, ಒಬ್ಬ ಸುಮ್ಮನೆ ಸಾಮಾನ್ಯ ನಾನು PUC DED ಓದಿರ್ತಕ್ಕಂಥ ವ್ಯಕ್ತಿ ಇವತ್ತು ನಿಮ್ಮ ಮುಂದೆ 100 ಕೋಟಿಗೆ ಮಾತಾಡ್ತಾ ಇದ್ದೀನಿ. ಕಾರಣ ಏನು ರೀ? ಲಾಟ್ರಿ ಹೊಡೆದಿಲ್ಲ. ಕಾರಣ ಏನು ಅಂದ್ರೆ, ಒಂದು ಒಳ್ಳೆ ಶರಣ ಸಂಸ್ಕಾರವೇ ಇದಕ್ಕೆ ಕಾರಣ. ಅದಕ್ಕೆ ಮಕ್ಕಳಿಗೆ ಒಳ್ಳೆಯ ಒಂದು ಸಂಸ್ಕಾರದ ಜೊತೆಗೆ ಪ್ರಾಕ್ಟಿಕಲ್ ಆಗಿರ್ತಕ್ಕಂಥ ಒಂದು ವಿದ್ಯೆಯನ್ನು ಕೊಟ್ಟರೆ ಅವರು ಎಲ್ಲ ದಿಶೆಗಳಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ಭವಿಷ್ಯ ಎಲ್ಲಿದೆ ಅಂದರೆ ಕೃಷಿಯಲ್ಲಿದೆ. ಅಂಥ ಕೃಷಿಯಲ್ಲಿ ಕೂಡ ರೈತರಾಗಬೇಕು ನಮ್ಮಲ್ಲಿ ಕಲಿತಿರ್ತಕ್ಕಂಥ ಮಕ್ಕಳು ಅನ್ನುವಂಥ ಒಂದು ಕನಸಿದೆ. ಅವರು ಪ್ರತಿಯೊಂದು ಫೀಲ್ಡಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಕಾಲ ಮೇಲೆ ನಿಂದಿರಬೇಕು. ಅವರೆಲ್ಲರೂ ಉದ್ಯಮಗಳನ್ನು ಪ್ರಾರಂಭ ಮಾಡಬೇಕು, ಉದ್ಯೋಗಿಗಳಾಗಬಾರ್ದು ಅನ್ನುವಂಥ ಒಂದು ವ್ಯವಸ್ಥೆಯನ್ನು ಅಲ್ಲಿ ಆ ಒಂದು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಸದಾಶಯ ಇಟ್ಕೊಂಡಿದ್ದೀವಿ. ಅದರ ಜೊತೆ ಸೀನಿಯರ್ ಸಿಟಿಸನ್ಗಳಿಗೆ 200 ವಿಲ್ಲಾಗಳನ್ನು ಕೂಡ ಅಲ್ಲಿ ಮಾಡ್ತಾಯಿದ್ದೀವಿ. ಅವರು ತಮ್ಮ ಒಂದು ನಿವೃತ್ತಿಯ ಜೀವನವನ್ನು ಕಲ್ಯಾಣ ನಾಡಿನಲ್ಲಿ ನೆಮ್ಮದಿಯಿಂದ ಕಡಿಬೇಕು. ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಯೋಗ ಆಗಿರ್ಬೋದು, ಶಿವಯೋಗ ಆಗಿರ್ಬೋದು, ಶರಣ ಸಂಸ್ಕೃತಿಯ ಧ್ಯಾನ, ಪ್ರವಚನ, ಭಜನೆ, ಇವೆಲ್ಲ ವ್ಯವಸ್ಥೆಗಳನ್ನು ಅಲ್ಲಿ ನಾವು ನಿರ್ಮಾಣ ಮಾಡಿ ಅವ್ರು ನೆಮ್ಮದಿಯಿಂದ ಇರಬೇಕು ಅನ್ನುವಂಥ ಒಂದು ತಾಣವನ್ನು ನಾವು ನಿರ್ಮಾಣ ಮಾಡ್ತಾಯಿದ್ದೀವಿ. ಮೆಗಾ ಸಿಟಿ ಅಂತಕ್ಕಂಥ ಒಂದು ಸ್ಮಾರ್ಟ್ ಸಿಟಿಯನ್ನು ಬಸವ ಕಲ್ಯಾಣದಲ್ಲಿ ನಿರ್ಮಿಸ್ತಾ ಇದ್ದೀವಿ. ಇದ್ರ ವಿಶೇಷತೆ ಏನು ಅಂತಂದರೆ, ಇಲ್ಲೆಲ್ಲೂ 100 ಎಕರೆಯಲ್ಲಿ ನಾನ್ ವೆಜ್ ಸಿಗೋದಿಲ್ಲ, ಡ್ರಿಂಕ್ಸು ಸಿಗೋದಿಲ್ಲ, ಸ್ಮೋಕಿಂಗ್ ಮಾಡೋದಕ್ಕೂ ಕೂಡ ಅವಕಾಶ ಮಾಡಿಕೊಡೋದಿಲ್ಲ. ಅಂಥ ಒಂದು ವ್ಯವಸ್ಥೆಯನ್ನು ನಾವು ಇಲ್ಲಿ ನಿರ್ಮಾಣ ಮಾಡ್ತಾಯಿದ್ದೀವಿ. ಅದರ ಜೊತೆಗೆ ಒಂದು ಹೇಳೋದು ಮರೆತೆ, ಅಲ್ಲಿ ಈ 770 ಅಮರಗಣಗಳ ಸವಿ ನೆನಪಿಗಾಗಿ ಒಂದು ಅಮರಗಣ ಮಂಟಪ ಅಂತ ಮಾಡ್ತಾಯಿದ್ದೀವಿ. ಆ ಅಮರಗಣ ಮಂಟಪದಲ್ಲಿ ಯಾವ ರೀತಿಯಾಗಿ ಈ ಒಂದು ಪಾರ್ಲಿಮೆಂಟ್ ಭವನಲ್ಲಿರ್ತೋ ಆ ರೀತಿ 770 ಸಿಟ್ಟಿಂಗ್ ಕೆಪಾಸಿಟಿ, ಒಂದು ಸ್ಪೀಕರ್ ಚೇರ್, ಅಂದರೆ ನಮ್ಮ ಹನುಮ ಮಂಟಪದಲ್ಲಿ ಯಾವ ರೀತಿ ವ್ಯವಸ್ಥೆ ಇತ್ತು ಅದೇ ರೀತಿ ಪ್ರತಿ ತಿಂಗಳು ಅಥವಾ ಪ್ರತಿ ವಾರ ಅಲ್ಲಿ ಈ ಒಂದು ಶರಣ ಸಂಸ್ಕೃತಿಯ ಬಗ್ಗೆ ಚಿಂತನೆಯನ್ನು ನಡೆಸಬೇಕಲ್ಲಿ. ಅಲ್ಲಿ ನಾವು ಈ ಶರಣ ಸಂಸ್ಕೃತಿಯಲ್ಲಿ ನಾವು ಮಾಡ್ತಕ್ಕಂಥ ಎಲ್ಲ ಆಚರಣೆಗಳ ಕುರಿತು ಚರ್ಚೆ ಆಗಬೇಕು. ಅದಕ್ಕೊಂದು ಫೈನಲೈಸ್ ಆಗಿ ಒಂದು ಮುದ್ರೆ ಒತ್ತಬೇಕು. ಯಾವ ರೀತಿ ಹಿಂದಕ್ಕೆ ಚನ್ನಬಸವಣ್ಣ ವಚನಗಳೆಲ್ಲವೂ ಫೈನಲ್ ಆದಮೇಲೆ ಮುದ್ರೆ ಒತ್ತಿದ್ರು, ಈ ನಾಡಿನ ಎಲ್ಲ ಪೂಜ್ಯರನ್ನು, ಎಲ್ಲ ಹಿರಿಯರನ್ನು, ಎಲ್ಲ ಅನುಭವಿಗಳನ್ನು ಸೇರಿಸ್ಕೊಂಡು ಒಂದು ವೈಜ್ಞಾನಿಕವಾಗಿರ್ತಕ್ಕಂಥ ಚರ್ಚೆ ನಡೀತಕ್ಕಂಥ ಒಂದು ಸ್ಥಳ ಅದು ಮಾಡಬೇಕು ಅನ್ನುವಂಥ ಒಂದು ಸದಾಶಯ ಕೂಡ ಇದೆ. ಇದು ಮೇಲ್ಗಡೆ ಇರುತ್ತೆ. ಆ ಒಂದು ಅಮರಗಣ ಮಂಟಪದ ಕೆಳಗಡೆ ಅಂಡರ್ಗ್ರೌಂಡಲ್ಲಿ ಒಂದು ಶಿವಯೋಗ ಮಂಟಪ ಕೂಡ ಇರುತ್ತೆ. ಅಲ್ಲಿ ಯಾರೇ ಬಂದಿರತಕ್ಕಂಥ ಯಾತ್ರಾರ್ಥಿಗಳಿಗೆ ಇಷ್ಟಲಿಂಗ ಯೋಗದ ಬಗ್ಗೆ ಮಹತ್ವವನ್ನು ತಿಳಿಸ್ಕೊಡ್ಬೇಕು. ಅದರ ಜೊತೆ ಯಾರೆಲ್ಲ ಆಸಕ್ತರಿದ್ದರೆ ಅವರನ್ನು ಅಲ್ಲೇ ಇಷ್ಟಲಿಂಗ ದೀಕ್ಷೆ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ಆ ಒಂದು ಅಮರಗಣ ಮಂಟಪದಲ್ಲಿ ಮಾಡ್ತಾಯಿದ್ದೀವಿ. ಸಂಕಲ್ಪದ ಒಂದು ಮೊದಲ ಭಾಗವಾಗಿ ಈ ಒಂದು ಅಡಿಗಲ್ಲು ಸಮಾರಂಭ ಮಾಡಿದೆವು. ಈ ಅಡಿಗಲ್ಲು ಸಮಾರಂಭಕ್ಕೆ ಬಂದಿರುವಂಥವ್ರ ಸಂಖ್ಯೆ ಎಷ್ಟು ಅಂದರೆ 6000. ಇವಾಗ ಮುಂದಿನ ವರ್ಷ ಡಿಸೆಂಬರ್ 25ಕ್ಕೆ ಬರಬೇಕಾಗಿರೋರ ಸಂಖ್ಯೆ ಎಷ್ಟು ರೀ? 1,96,000. 6,000 ಇದ್ದಾಗ ನಿಮ್ಗೆ ಯಾರಿಗೂ ಆಮಂತ್ರಣ ಮಾಡಿಲ್ಲ.
ಇವಾಗ 1,96,000 ಆಗಬೇಕು ಅಂಥೇಳಿ ನಿಮ್ಮನ್ನೆಲ್ಲ ಆಮಂತ್ರಣ ಮಾಡಬೇಕು ಅನ್ನೋಂಥ ಉದ್ದೇಶಕ್ಕಾಗಿ ಇಲ್ಲಿಗೆ ಬಂದಿದ್ದೀವಿ. ಒಂದು ನಮ್ಮ ಯೋಜನೆ, ಹೊಸ ಯೋಜನೆ ಒಂದು ಕರಪತ್ರ ಇದೆ, ಅದನ್ನು ಬಿಡುಗಡೆ ಮಾಡಿಸ್ರಿ. ಅದ್ರ ಬಗ್ಗೆ 2 ನಿಮಿಷ ಹೇಳಿ ಮುಗಿಸ್ಬೇಡ. ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ. ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಬೇಕು. ವಚನ ಸಮೂಹ ಸಂಸ್ಥೆ ಅಂದರೆ ವಚನ ಗ್ರೂಪ್ ಆಫ್ ಕಂಪ್ನಿ ಅಂತ. ಇದರಲ್ಲಿ ಸುಮಾರು 10ಕ್ಕಿಂತ ಹೆಚ್ಚು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಗಳ ಒಂದು ಸಮೂಹ ಇದಾಗಿದೆ. ಈ ಸಂದರ್ಭದಲ್ಲಿ ಅದರ ಒಂದು ಸಂಕ್ಷಿಪ್ತ ಪಕ್ಷಿ ನೋಟದ ಒಂದು ಕರಪತ್ರ ಇಲ್ಲಿ ಬಿಡುಗಡೆಗೊಂಡಿದೆ. ನಾವು ನಮ್ಮಲ್ಲಿರ್ತಕ್ಕಂಥ ಆಸ್ತಿಯನ್ನು ಅಡ ಇಡಬೇಕು. ಎಲ್ಲಿ ಅಂತಂದರೆ ಯಾವುದಾದ್ರೂ ಬ್ಯಾಂಕ್ನ ಟ್ರಸ್ಟಿಯಲ್ಲಿ. ನಾವು IDBI ಬ್ಯಾಂಕ್ ಕೇಳಿರಲ್ಲ ಹೆಸರು. IDBI ಬ್ಯಾಂಕ್ನ ಟ್ರಸ್ಟಿ ಹತ್ರ ನಮ್ಮ ಸಂಸ್ಥೆಯ 100 ಕೋಟಿ ಅಸೆಟ್ಟನ್ನು ನಾವು ಮಾರ್ಟಿಗೇಜ್ ಮಾಡಿದ್ದೀವಿ. ಅವರು 100 ಕೋಟಿ ಡಿಬೆಂಚರ್ ತೊಗೊಳೋದಕ್ಕೆ ಅವರು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದರ ಅರ್ಥ ಏನು ಅಂದರೆ, ಆ ಡಿಬೆಂಚರ್ಗಳಲ್ಲಿ ನೀವು ಯಾರೆಲ್ಲ ಹೂಡಿಕೆ ಮಾಡ್ತೀರಿ, ಒಂದು ವೇಳೆ ವಚನ ಸಮೂಹ ಸಂಸ್ಥೆ ನಿಮಗೆ ವಾಪಸ್ ಕೊಡೋದಕ್ಕೆ ಆಗಲಿಲ್ಲ ಅಂತಂದರೆ ಆ ಟ್ರಸ್ಟಿಯವರು ಏನು ಮಾಡ್ತಾರೆ ಅಂದರೆ, ನಮ್ಮ ಸಂಸ್ಥೆಯ 100 ಕೋಟಿ ಆಸ್ತಿಯನ್ನು ಮುಟ್ಗೋಲು ಹಾಕ್ಕೊಂಡು ಅದನ್ನು ಯಾರೆಲ್ಲ ಡಿಬೆಂಚರ್ನಲ್ಲಿ ಹೂಡಿಕೆ ಮಾಡಿದಾರೋ ಅವರಿಗೆ ಅವರು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದಾರೋ ಅದಕ್ಕೆ ತಕ್ಕಂತೆ ಸೆಟಲ್ಮೆಂಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಗೆ ಡಿಬೆಂಚರ್ ಅಂತ ಕರೀತಾರೆ. ರೀಸೆಂಟಾಗಿ ನಾವು ನೋಡಿರ್ಬೋದು, ಅದಾನಿಯಿಂದ ಒಂದು ಡಿಬೆಂಚರ್ ರಿಲೀಸ್ ಆಗಿತ್ತು, ಅದಾನಿ ಕಂಪ್ನಿಯಿಂದ. ಹಾರ್ಡ್ಲಿ 1 ವೀಕ್ ಕೆಳಗಡೆ. ಎಷ್ಟು ಸ್ಕೋಪ್ ಇದೆ ನೋಡಿರಿ ಆ ಡಿಬೆಂಚರಲ್ಲಿ. ಅದಾನಿ ಬ್ರ್ಯಾಂಡೆಡ್ ಕಂಪ್ನಿ, ಅವರು 2 ದಿವಸದಲ್ಲಿ 1,000 ಕೋಟಿ ಡಿಬೆಂಚರ್ ಕಲೆಕ್ಟ್ ಮಾಡಬೇಕು ಅಂಥೇಳಿ ಆ ಒಂದು ಇದನ್ನು ಬಿಟ್ಟರೆ 40 ನಿಮಿಷದಲ್ಲಿ 1,000 ಕೋಟಿ ಡಿಬೆಂಚರು ಬುಕ್ ಆಗಿದೆ. ಆಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ ಕೇಳಿ ಸರ್, ನಾವು ಕೊಡ್ತಾ ಇರೋದು ಎಷ್ಟು? 24% ಪರ್ ಇಯರ್, 24% ಪರ್ ಇಯರ್ ನಾವು ಡಿಬೆಂಚರ್ಲಿ ಕೊಡ್ತಾ ಇದ್ದೀವಿ. ಅದಾನಿಯವ್ರು ಕೊಡ್ತಾ ಇರೋದು ಎಷ್ಟು ಅಂದರೆ 8.9% ಪರ್ ಇಯರ್. 8.9% ಪರ್ ಇಯರ್ ಕೊಡ್ತಕ್ಕಂಥ ಡಿಬೆಂಚರ್ನಲ್ಲಿ 1,000 ಕೋಟಿ ರೂಪಾಯಿ ಹೂಡಿಕೆ 40 ನಿಮಿಷದಲ್ಲಿ ಮುಕ್ತಾಯ ಆಗಿದೆ. ಅಷ್ಟು ಸ್ಕೋಪು ಈ ಡಿಬೆಂಚರ್ ವ್ಯವಸ್ಥೆಯಲ್ಲಿದೆ. ಅದಕ್ಕಾಗಿ ಭಾಳಷ್ಟು ಜನ ಇದರ ಬಗ್ಗೆ ಇನ್ನೂ ಗೊತ್ತಿಲ್ಲ, ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಇಲ್ಲ. ಗೊತ್ತಾದಂಗೆ ಮುಂದೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ವ್ಯವಸ್ಥೆಯಲ್ಲಿ ಹೂಡಿಕೆ ಹರಿದು ಬರುವಂಥ ನಿರೀಕ್ಷೆ ಇದೆ. ಸ್ಟಾರ್ಟಿಂಗಲ್ಲಿ ICICI ಬ್ಯಾಂಕ್ ಬಂತು, HDFC ಬಂತು, ಆಕ್ಸಿಸ್ ಬ್ಯಾಂಕ್ ಬಂತು. ಸರ್ ನಾವು ವಿಶ್ವಾಸ ಮಾಡಿದೆವಾ? ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ? ಅವೆಲ್ಲ ಪ್ರೈವೇಟ್ ಬ್ಯಾಂಕ್ಗಳು ಅಂತೇಳಿ ವಿಶ್ವಾಸ ಮಾಡಲಿಲ್ಲ. ನಮ್ಮ ವಿಶ್ವಾಸ ಎಲ್ಲಿತ್ತು? ಮತ್ತು ಅದೇ ಕೆನರಾ ಬ್ಯಾಂಕು ಅಥವಾ KGB ಅಥವಾ SBI. ಆದರೆ ಇವಾಗ SBI ಒಳ್ಳೆ ರೀತಿಯ ವ್ಯವಸ್ಥೆ ಅಥವಾ ಸೇವೆ ನೀಡ್ತಾ ಇಲ್ಲ ಅಂತ ನಾವೆಲ್ಲರೂ ಯಾವ ಕಡೆ ಹೋಗ್ತಾ ಇದ್ದೀವಿ ರೀ? ಆಕ್ಸಿಸ್ ಬ್ಯಾಂಕು, HDFC ಬ್ಯಾಂಕು, ICICI ಬ್ಯಾಂಕ್ ಕಡೆ ಹೋಗ್ತಾ ಇದ್ದೀವಿ. ಮೊದಲು ಯಾಕೆ ಹೋಗಿಲ್ಲ? ಮೊದಲು ಆ ವ್ಯವಸ್ಥೆ ಬಗ್ಗೆ ನಮಗೆ ಗೊತ್ತಿದ್ದಿಲ್ಲ, ವಿಶ್ವಾಸ ಇದ್ದಿದ್ದಿಲ್ಲ. ಇದೇ ರೀತಿ ಈ ಡಿಬೆಂಚರ್ ಕೂಡ ಹೊಸದಾಗಿ ಬರ್ತಾ ಇದೆ. ಈ ವ್ಯವಸ್ಥೆ ಬಗ್ಗೆ ನಮಗೆ ಅಷ್ಟಾಗಿ ಮಾಹಿತಿ ಈಗ ಸಿಗಲ್ಲ. ಆದರೆ ಬರ್ತಾ ಹೋದಂಗೆ ಈ ಡಿಬೆಂಚರ್ ಕೂಡ ತುಂಬ ಭರವಸೆಯ ಒಂದು ಹೂಡಿಕೆ ಅಂತ ನಾವು ಅನಿಸ್ಕೋಬೋದು. ಅದಕ್ಕೆ ನಮ್ಮ ವಚನ ಸಮೂಹ ಸಂಸ್ಥೆಯಲ್ಲಿ ಯಾರೆಲ್ಲ ಹೂಡಿಕೆ ಮಾಡ್ತೀರಿ ಅವ್ರು ಯಾರೂ ಕ್ಯಾಶ್ನಲ್ಲಿ ಹೂಡಿಕೆ ಮಾಡುವಂಗಿಲ್ಲ. ಪ್ರತಿಯೊಬ್ಬರು ನಮ್ಮ ಪ್ರೈವೇಟ್ ಲಿಮಿಟೆಡ್ ಅಕೌಂಟಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಕನಿಷ್ಠ 5 ಲಕ್ಷದ ಮೇಲ್ಪಟ್ಟು ನೀವು ಹೂಡಿಕೆ ಮಾಡ್ಬೋದು. ಪ್ರತಿ ವರ್ಷ ಅಂದರೆ 24% ಲಾಭಾಂಶ ನಿಮಗೆ ಸಿಗುತ್ತೆ. ಅದು ಅಕೌಂಟ್ ಥ್ರೂನೇ ನಿಮ್ಮ ಅಕೌಂಟಿಗೆ ಜಮಾ ಆಗುತ್ತೆ. ಅದಕ್ಕೆ 10% TDS ಕೂಡ ಡಿಡಕ್ಷನ್ ಆಗುತ್ತೆ. ಯಾರೆಲ್ಲ ಇನ್ಕಮ್ ಸೋರ್ಸ್ ಕಡಿಮೆ ಇದೆ ಅವ್ರಿಗೆ TDS ಡಿಡಕ್ಷನ್ ಆಗೋಲ್ಲ. ಯಾರೆಲ್ಲ ಇನ್ಕಮ್ ಸ್ಲ್ಯಾಬಲ್ಲಿ ಇರ್ತೀರಿ ಅವರಿಗೆಲ್ಲ TDS ಡಿಡಕ್ಷನ್ ಆಗುತ್ತೆ. ಇದು ಒಂದು ಡಿಬೆಂಚರ್ ವ್ಯವಸ್ಥೆ. ಇನ್ನೂ ಭರವಸೆ ಇಲ್ಲ ಸರ್, ನಾವು ಅದೆಲ್ಲ ಗೊತ್ತಾಗಲ್ಲ. ಇನ್ನೂ ಭರವಸೆದು ಯಾವುದಾದ್ರೂ ಒಂದು ಯೋಜನೆ ಇದ್ರೆ ಹೇಳ್ರಿ ಅಂತ ಭಾಳ ಜನ ಕೇಳಿದ್ರು. ಅದಕ್ಕಾಗಿಯೇ ಈ ಹೊಸ ಯೋಜನೆ. ಈ ಹೊಸ ಯೋಜನೆಯಲ್ಲಿ ನಾವು ಸುಮಾರು ಒಂದು 70-80 ಎಕರೆ ಇದರಲ್ಲಿ ಎಕರೆಯಲ್ಲಿ ನಿವೇಶನಗಳನ್ನು ಮಾಡಿದ್ದೀವಿ. ಆಳಂದು, ಕಲಬುರಗಿ ಏರ್ಪೋರ್ಟ್ ಎದುರುಗಡೆ, ಆಮೇಲೆ ಜೇವರ್ಗಿಯಲ್ಲಿ ಇಲ್ಲೆಲ್ಲ ಇದೆ ನೋಡಿರಿ. ಇದನ್ನು ನೋಡಿದ್ರೆ ಷಣ್ಮುಖ ಶಿವಯೋಗಿ ನಗರ ಜೇವರ್ಗಿ, ತೋಂಟದಾರ್ಯ ನಗರ ಆಳಂದ, ಚನ್ನಬಸವ ನಗರ ಮುಗಳನಾಗಾಂವ್ ಕ್ರಾಸ್ ಕಲಬುರಗಿ, ಆಮೇಲೆ ಶರಣಬಸವೇಶ್ವರ ನಗರ ಕಲಬುರಗಿ ಅಂಥೇಳಿ ಈ 4 ಲೇಔಟ್ಸ್ಗಳಲ್ಲಿ ಅಲ್ಲೆಲ್ಲ ಕಲರ್ ಕೋಡಿಂಗ್ ಹಾಕಿ ರೇಟ್ಸ್ಗಳನ್ನು ಕೊಟ್ಟಿದ್ದೀವಿ ಸರ್. 6 ಲಕ್ಷದಿಂದ 18 ಲಕ್ಷದವರೆಗೆ ನಿವೇಶನಗಳಿವೆ. ಯಾರೆಲ್ಲ ಈ ಒಂದು ಪ್ಲಾಟ್ಗಳನ್ನು ಪರ್ಚೇಸ್ ಮಾಡ್ತೀರಿ
ಅವ್ರಿಗೆ ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ 4 ವರ್ಷಗಳ ನಂತರ ಅದೇ ಪ್ಲಾಟನ್ನು ನಾವು ಡಬಲ್ ರೇಟ್ ಕೊಟ್ಟು ಬೈಬ್ಯಾಕ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ. ಸರ್ ಯಾಕೆ ಹಿಂಗೆ ಮಾಡಿದ್ರಿ ಅಂತ ನೀವು ಅನ್ಬೋದು. ಈಗ ನಮ್ಮ ಸಂಸ್ಥೆ ಮೇಲೆ ನಿಮಗೆ ವಿಶ್ವಾಸ ಇಲ್ಲ ಅಂದರೆ ಹೆಂಗೆ ವಿಶ್ವಾಸ ಮೂಡಿಸ್ಬೇಕು? ಅದಕ್ಕೆ ಫಸ್ಟ್ ಆಫ್ ಆಲ್ ನಮ್ಮಲ್ಲಿರ್ತಕ್ಕಂಥ ಪ್ಲಾಟನ್ನು ನಿಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡಿಕೊಡೋದು. ಆಮೇಲೆ ಅಲ್ಲಿ 2ರಿಂದ 3 ವರ್ಷಗಳಲ್ಲೇ ನಿಮ್ಮ ಹೂಡಿಕೆ ಹಣ ಡಬಲ್ ಆಗಬೇಕು ಅನ್ನುವಂಥ ಲೆಕ್ಕದಲ್ಲಿ ಅದನ್ನು ಅಭಿವೃದ್ಧಿ ಮಾಡ್ತೀವಿ. ನಮ್ಮ ಅನುಭವ ಮೆಗಾಸಿಟಿ ನೋಡಿದ್ರಲ್ಲ, ನಾವು 2 ವರ್ಷಗಳ ಕೆಳಗಡೆ 10 ಲಕ್ಷಕ್ಕೆ ಒಂದು ಸೈಟ್ ಕೊಟ್ಟಿದ್ದೀವಿ. ಅಲ್ಲಿ 30-50 ಅಂದರೆ 30-40 ಸೈಜ್ ರೇಟು 8 ಲಕ್ಷ. ಇವಾಗ ಅಲ್ಲಿ 30-40 ರೇಟೇ 16 ಲಕ್ಷ ನಡೀತಾ ಇದೆ ಕೇವಲ 2 ವರ್ಷದಲ್ಲಿ. ಆ ರೀತಿ ಎಲ್ಲ ಕಡೆಗಳಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ. ಆದರೂ ಕೂಡ 2 ವರ್ಷದಲ್ಲಿ ಆಗಿಲ್ಲ, 2.5 ವರ್ಷದಲ್ಲಿ ಆಗ್ಬೋದು, 3 ವರ್ಷದಲ್ಲಿ ಆಗ್ಬೋದು. 2.5-3 ವರ್ಷಗಳಲ್ಲಿ ಲಾಭ ಬಂದರೆ ಅದನ್ನು ನೀವೇ ಇಟ್ಕೊಂಡು ಬಿಡ್ಬೇಕು, ನಮ್ಗೆ ಕೊಡಬೇಕಾಗಿಲ್ಲ. ಬೈ ಚಾನ್ಸ್ 4 ವರ್ಷಗಳಲ್ಲೂ ಕೂಡ ನಿಮ್ಮ ಪ್ಲಾಟಿನ ರೇಟ್ ಡಬಲ್ ಆಗಲಿಲ್ಲ ಅಂತಂದರೆ ಆ ಪ್ಲಾಟನ್ನು ನಾವು ಡಬಲ್ ರೇಟ್ ಕೊಟ್ಟು 10 ಲಕ್ಷದ ಪ್ಲಾಟ್ ಇದ್ದರೆ 20 ಲಕ್ಷ ಕೊಟ್ಟು ನಾವೇ ವಾಪಸ್ ಬೈಬ್ಯಾಕ್ ಮಾಡ್ತೀವಿ ಅನ್ನುವಂಥ ಒಂದು ಅಗ್ರಿಮೆಂಟನ್ನು ನಾವು ನಿಮಗೆ ಮಾಡಿಕೊಡ್ತಕ್ಕಂಥ ಒಂದು ಹೊಸ ವಿಶ್ವಾಸ ಅರ್ಹ ಉಳ್ತಕ್ಕಂಥ ಯೋಜನೆ ಇದಾಗಿದೆ. ಇದು ಶಾಶ್ವತವಾಗಿರಲ್ಲ. ಈಗಿರೋ ಸದ್ಯಕ್ಕೆ 715 ಸೈಟ್ ಅಷ್ಟೇ, ಸುಮಾರು ಒಂದು 100-150 ಸೈಟ್ ಬುಕ್ ಆಗಿವೆ. ಇದು ಮುಗಿಯೋ ತನಕ ಇರುತ್ತೆ, 31 ಮಾರ್ಚ್ ಅಂದ್ಕೊಳ್ಬೋದು. ಆ ಡಿಬೆಂಚರ್ನಲ್ಲಿ ಹೂಡಿಕೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಕಡೆಯ ತನಕ ಇರುತ್ತೆ. ಅದಕ್ಕೆ ಈ 2 ಥರದಲ್ಲಿ ನಮ್ಮ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿ ಲಾಭಾಂಶವನ್ನು ಗಳಿಸ್ಬೋದು. ನಮ್ಮ ಸಂಸ್ಥೆಯ ಉದ್ದೇಶ ಏನು ಅಂತಂದರೆ ಸಂಸ್ಥೆ ಲಾಭ ಗಳಿಸ್ಬೇಕಂತಲ್ಲ, ಸಂಸ್ಥೆ ಮೇಲೆ ಯಾರೆಲ್ಲ ವಿಶ್ವಾಸ ಇಟ್ಟು ಬರ್ತಾರೋ ಅವರಿಗೆ ಲಾಭ ಮಾಡಿಕೊಡ್ಬೇಕು ಅನ್ನುವಂಥ ಉದ್ದೇಶ ಇದೆ. ಒಟ್ಟಾರೆಯಾಗಿ ಕಳೆದ 15 ವರ್ಷಗಳಲ್ಲಿ ನಾವು 350 ಕೋಟಿಗೂ ಹೆಚ್ಚಿನ ಲಾಭಾಂಶವನ್ನು ನಮ್ಮ ಸಂಸ್ಥೆಯ ಸದಸ್ಯರಿಗೆ ಕೊಟ್ಟಿದ್ದೀವಿ. ಅದರಲ್ಲಿ 80-20 ರೇಷಿಯೋವನ್ನು ನಾವು ಮೇಂಟೈನ್ ಮಾಡ್ತೀವಿ. ಬಂದಿರತಕ್ಕಂಥ ಲಾಭದಲ್ಲಿ 80% ಲಾಭ ಇನ್ವೆಸ್ಟರ್ಗಳಿಗೆ ಕೊಟ್ಟು 20%ಅಲ್ಲೇ ನಾವು ಸಂಸ್ಥೆಗೆ ಲಾಭ ಇಟ್ಕೊಂಡು ವ್ಯವಸ್ಥೆಯನ್ನು ನಿರ್ವಹಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಸಹಜವಾಗಿಯೇ ನಾನು ಏನೆಲ್ಲ ಹೇಳಿದ್ರೂ ಕೂಡ ನಿಮಗೆ ವಿಶ್ವಾಸ ಮೂಡಲ್ಲ. ಅದಕ್ಕೆ ಈ ಸಂಸ್ಥೆಯ ಪ್ರಭಾವ ಆದಂಗೆ ನಿಮ್ಮ ಮೇಲೆ ವಿಶ್ವಾಸ ಮೂಡುತ್ತೆ. ಸಿದ್ದು ಸರ್ ಅವರೇ ಮುಂಚೆ ನಮ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ, ಇವಾಗ ಬೇಡ ಅಂದರೂ ಕೂಡ ಅವರೆಲ್ಲ ಆತ್ಮೀಯರಿಗೆ ಇನ್ವೆಸ್ಟ್ಮೆಂಟ್ ಮಾಡಿಸ್ತಾ ಇದ್ದಾರೆ. ಸಿದ್ದು ಸರ್ ಯಾರಿಗೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿಸ್ತಾರೆ ನೋಡ್ರಿ, ಮುಂದೆ ಸಿದ್ದು ಸರಿಗೆ ಹೇಳಲಾರ್ದೇ ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ದಾರೆ ನಮ್ಮಲ್ಲಿ. ಆ ರೀತಿಯ ಒಂದು ವಿಶ್ವಾಸ ಮತ್ತು ಭರವಸೆ ನಮ್ಮ ಸಂಸ್ಥೆ ಉಳಿಸ್ಕೊಂಡು ಬರ್ತಾ ಇದೆ. ಅದಕ್ಕೆ ಈ ರೀತಿಯ ವ್ಯವಸ್ಥೆಯಲ್ಲಿ ನೀವು ಕೂಡ ಆಸಕ್ತರಿದ್ದರೆ ಹೂಡಿಕೆ ಮಾಡ್ಬೋದು. ಕಂಡೀಷನ್ ಏನು ಅಂತಂದರೆ ಹಳೆಯ ಒಬ್ಬ ಸದಸ್ಯರು ಕಡ್ಡಾಯವಾಗಿ ಪರಿಚಯ ಕೊಡಬೇಕು. ನಿಮ್ಮದು ಡೈರೆಕ್ಟಾಗಿ ಬಂದರೆ ಕೊಡಲ್ಲ. ಅದಕ್ಕೆ ಸದ್ಯಕ್ಕೆ ಇಲ್ಲಿ ಹಳೆಯವರು ಇರೋರು ಸಿದ್ದು ಸರು ಮತ್ತು ಒಂದಿಬ್ಬರು ಯಾರೋ ಇರ್ಬೋದು, ನಮ್ಮ ಪಾಟೀಲ್ ಸರ್ ಅವರೆಲ್ಲ, ಅವರ ಒಂದು ಪರಿಚಯದ ಮುಖಾಂತರ ನಮ್ಮ ಸಂಸ್ಥೆಯಲ್ಲಿ ಹೂಡಿಕೆ ಮಾಡ್ಬೋದು ಅನ್ನುವಂಥ ಮಾಹಿತಿಯನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಒಂದು ವೇದಿಕೆ ನಿರ್ಮಿಸಿಕೊಟ್ಟು ಎಲ್ಲ ಅತಿಥಿ ಗಣ್ಯರು ಸಹಕಾರ ಮಾಡಿದ್ರು. ಸಿದ್ದು ಸರ್ ಅವರಿಗೂ ತಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಎಲ್ರಿಗೂ ಶರಣಾರ್ಥಿ.